ಅಪೊಸ್ತಲರ ಕೃತ್ಯದ ಅಭ್ಯಾಸದಲ್ಲಿ ನಾವು ಇವತ್ತು 9ನೇ ಅಧ್ಯಾಯಕ್ಕೆ ಬಂದು ತಲುಪಿದ್ದೇವೆ. 8 ಅಧ್ಯಾಯಗಳ ಅಭ್ಯಾಸ ನಮಗೆ ಸಾಕಷ್ಟು ದೇವರ ವಾಕ್ಯದ ವಿಷಯಗಳನ್ನ ಆದಿಸಭೆ ಅಪೊಸ್ತಲರು ಇವರೆಲ್ಲರ ವಿಷಯವಾಗಿ ಸಾಕಷ್ಟು ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಈ ರೀತಿಯಾಗಿ ನಾನು ಕಳೆದ ಸಾರಿ ನಿಮ್ಗೆ ಹೇಳಿದ ಹಾಗೆ ಈ ಒಂದೊಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ನೆನ್ಪಿಟ್ರೆ ನಮಗೆ ಆ ಪುಸ್ತಕದ ಪರಿಚಯ ಬಹಳ ಸುಲಭವಾಗಿ ಆಗ್ತದೆ. ಆದ ಕಾರಣ ನಾನು ನಿಮ್ಗೆ ಕಳೆದ ಸಲ ಒಂದು ಕ್ಲೂ ಸಹ ಕೊಟ್ಟಿದ್ದೆ. ಮೊದಲನೇ ಅಧ್ಯಾಯದಲ್ಲಿ ಏನಿತ್ತು, 2ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದನ್ನ ನಾನು ನಿಮ್ಗೆ ವಿವರಿಸ್ತಾ ಹೋದ ಹಾಗೆ ನೀವು ಸಹ ಆ ರೀತಿಯಾಗಿ ಮಾಡಿದ್ರೆ 28 ಅಧ್ಯಾಯಗಳನ್ನ ನಾವು ಮುಟ್ಟುವಾಗ ಖಂಡಿತವಾಗಿ ಇಡೀ ಪುಸ್ತಕದ ಪರಿಚಯ ನಮಗೆ ಬಹಳ ಸುಲಭವಾಗಿ ಆಗ್ತದೆ. ಮೊದಲೇ ಅಧ್ಯಾಯದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತರ ಪರಲೋಕಾರೋಹಣವನ್ನ ನೋಡಿದ್ದೇವೆ. ಅದೇ ರೀತಿಯಾಗಿ 12ನೇ ಅಪೊಸ್ತಲ ಯೂದನ ಬದಲಿಗೆ ಆರಿಸಿಕೊಂಡದ್ದನ್ನು ಮತ್ತಿಯನು ಅವನನ್ನ ಆರಿಸಿಕೊಂಡದ್ದರ ಬಗ್ಗೆಯೂ ಸಹ ಮೊದಲೇ ಅಧ್ಯಾಯ ನಮಗೆ ತಿಳಿಸ್ತದೆ. 2ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅಲ್ಲಿ ಪವಿತ್ರಾತ್ಮ ದಾನ ಆಗಿದ್ದು, ಪವಿತ್ರಾತ್ಮನು ಈ ಲೋಕಕ್ಕೆ ಕಳಿಸಲ್ಪಟ್ಟದ್ದು, ಆಮೇಲೆ ಆಗ ಆದಂಥ ಅದ್ಭುತವಾದಂತಹ ಪರಿಣಾಮ ಫಲಿತಾಂಶ 3000 ಜನರು ರಕ್ಷಣೆ ಹೊಂದಿದ್ರು. ದೀಕ್ಷಾಸ್ನಾನ ಮಾಡಿಸಿಕೊಂಡು ಸಭೆಗೆ ಸೇರಿದ್ದ ಅದ್ಭುತವಾದಂತ ಕಾರ್ಯವನ್ನ 2ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. 3ನೇ ಅಧ್ಯಾಯಕ್ಕೆ ಬಂದಾಗ ಹುಟ್ಟುಕುಂಟನು ಸುಮಾರು 40 ವರ್ಷಗಳವರೆಗೆ ಹುಟ್ಟುಕುಂಟನಾಗಿದ್ದಂಥ ಆ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಾಸಿಯಾದನು. ಮಾಡಿದವರು ಯಾರು? ಪೇತ್ರ, ಯಾಕೋಬ. ಇವರು ಆ ಒಂದು ಸುಂದರ ದ್ವಾರದ ಬಳಿಯಲ್ಲಿ ಕುಳಿತಂತಹ ಈ ವ್ಯಕ್ತಿಗೆ ಸ್ವಸ್ಥತೆಯನ್ನು ಉಂಟು ಮಾಡಿ ಅವನು ಹೋಗಿ ಆರಾಧಿಸುವುದಕ್ಕೆ ಅಲ್ಲಿ ಸಾಧ್ಯವಾದದ್ದರ ವಿಷಯ ನಾವು 3ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. 4ನೇ ಅಧ್ಯಾಯಕ್ಕೆ ಬಂದಾಗ ಅಧಿಕಾರಿಗಳು ಪೇತ್ರ ಯಾಕೋಬರನ್ನ ಕರೆಸಿ ಅವರಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು. ಯೇಸು ಸ್ವಾಮಿ ಹೆಸರನ್ನ ಎತ್ತಿ ನೀವು ಪ್ರಸಂಗಿಸಬಾರದು, ಬೋಧನೆ ಮಾಡಬಾರದು ಎಂಬುದಾಗಿ ಅವರನ್ನ ಎಚ್ಚರಿಕೆ ಕೊಟ್ಟು ಕಳಿಸಿದ್ರ ವಿಷಯ ನಾವು 4ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. 5ನೇ ಅಧ್ಯಾಯಕ್ಕೆ ಬಂದಾಗ ಅನನ್ಯ ಸಫೈರರು ಯಾವ ರೀತಿಯಾಗಿ ಮೋಸ ಮಾಡಿದ್ರು. ಅವರು ಅಪೊಸ್ತಲರಿಗೆ ಮೋಸ ಅಂತಂದ್ರೆ ದೇವರಿಗೆ ಮೋಸ ಮಾಡಿಬಿಟ್ರು. ಸಭೆಗೆ ಮೋಸ ಅಂತಂದ್ರೆ ದೇವರಿಗೆ ಮೋಸ. ನಾವು ಇವತ್ತಿನ ಅಭ್ಯಾಸದಲ್ಲಿ ಅದನ್ನು ನೋಡ್ಲಿಕ್ಕಿದ್ದೇವೆ. ಆಗ ದೊಡ್ಡ ಒಂದು ಅಲ್ಲಿ ಪರಿಣಾಮ ಆಯ್ತು. ಅವರು ಸತ್ತು ಹೋದ್ರು ಅಂತ ಹೇಳಿ, ಇಬ್ರು ಕೂಡ ಒಂದೇ ದಿವಸದಲ್ಲಿ ಸತ್ತು ಹೋದ್ರು ಎಂಬ ವಿಚಾರವನ್ನ ನಾವು ಅಭ್ಯಾಸವನ್ನು ಮಾಡಿದ್ದೇವೆ 5ನೇ ಅಧ್ಯಾಯದಲ್ಲಿ. 6ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಸಭೆಗೆ ಕೆಲವು ಅವಶ್ಯಕತೆಗಳಿದ್ದವು. ಮುಖ್ಯವಾದಂತಹ ಕಾರ್ಯಗಳನ್ನ ಅಪೊಸ್ತಲರು ಮಾಡ್ತಾ ಇದ್ರು. ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಪ್ರಾರ್ಥನೆಯ ಸೇವೆ, ಆಮೇಲೆ ವಾಕ್ಯದ ಸೇವೆ. ಪ್ರಾರ್ಥನೆಯ ಸೇವೆ ಯಾಕೆ ಮುಖ್ಯ ಎಂಬುದನ್ನು ನಾವು ನೋಡಿದ್ದೇವೆ. ಸಭೆಯ ಅಂದ್ರೆ ವಾಕ್ಯದ ಸೇವೆ ಯಾಕೆ 2ನೇದಾಗಿ ಬರ್ತದೆ ಎಂಬುದನ್ನು ಸಹ ನಾವು ತಿಳ್ಕೊಂಡಿದ್ದೇವೆ. ಮರಿಬೇಡ್ರಿ, ನೆನ್ಪಿಟ್ಕೊಡ್ರಿ, ಈ ಪುಸ್ತಕ ನಿಮಗೆ ಬಹಳಷ್ಟು ಸಹಾಯಕಾರಿಯಾಗಿರ್ತದೆ. ಬಿಕಾಸ್ ಇಟ್ಸ್ ಅ ಪ್ರಾಕ್ಟಿಕಲ್ ಬುಕ್. ಇದೊಂದು ಪ್ರಾಯೋಗಿಕವಾದಂತಹ ಪುಸ್ತಕ. ಆಗಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅದನ್ನ ನಾವು ಈಗ ನಮ್ಮ ಜೀವನದಲ್ಲಿ ಅನುಭವಿಸುವಂತಹ ಒಂದು ಪುಸ್ತಕ ಅಪೊಸ್ತಲರ ಕೃತ್ಯ ಆಗಿದೆ. 7ನೇ ಅಧ್ಯಾಯಕ್ಕೆ ಬರುವಾಗ ಆ ಸಹಾಯಕ ಸಭಾ ಸೇವಕರ ನೇಮಕ ಆಯ್ತು 6ನೇ ಅಧ್ಯಾಯದಲ್ಲಿ. ಯಾಕಂದ್ರೆ ಅಪೊಸ್ತಲರಿಗೆ ಈ ಪ್ರಾರ್ಥನೆಯ ಸೇವೆ, ಸಭಾ ಸೇವೆಯನ್ನು ಮಾಡಿಕೊಂಡು ಅಲ್ಲಿ ಸಭೆಯಲ್ಲಿ ಉಂಟಾದಂತಹ ಕೆಲವು ನ್ಯೂನ್ಯತೆಗಳನ್ನು ಅಥವಾ ಕೊರತೆಗಳನ್ನ ಅವರು ನೀಗಿಸುವುದಕ್ಕಾಗಿ ಅವರಿಗೆ ಸಮಯ ಇರದೆ ಕಾರಣ ಅವ್ರೇನ್ ವಿಚಾರ ಮಾಡಿದ್ರು, 4 ಗುಣಲಕ್ಷಣಗಳನ್ನು ಹೊಂದಿದಂತಹ ಸಹಾಯಕ ಸಭಾ ಸೇವಕರನ್ನ ನೇಮಿಸ್ರಿ ಎಂಬ ಒಂದು ಸಜೆಷನ್ ಕೊಟ್ಟಾಗ, ಒಂದು ಸಲಹೆಯನ್ನ ಕೊಟ್ಟಾಗ ಆ ರೀತಿಯಾಗಿ 7 ಜನ ಸಹಾಯಕ ಸಭಾ ಸೇವಕರ ನೇಮಕ ಆದದ್ದು ನಮಗೆ 6ನೇ ಅಧ್ಯಾಯದಲ್ಲಿ ಕಂಡು ಬಂದಿದೆ. 7ನೇ ಅಧ್ಯಾಯಕ್ಕೆ ಬರುವಾಗ ಸ್ತೆಫನನ ಉದ್ದವಾದಂತಹ ಪ್ರಸಂಗ, ಆಮೇಲೆ ಅವನ ಒಂದು ಪ್ರಥಮ ರಕ್ತ ಸಾಕ್ಷಿಯಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಥಮ ರಕ್ತ ಸಾಕ್ಷಿಯಾಗಿ ಸಹಾಯಕ ಸಭಾ ಸೇವಕನು ಯಾವ ರೀತಿಯಾಗಿ ತನ್ನ ಪ್ರಾಣವನ್ನ ಅಲ್ಲಿ ಸ್ವಾರ್ಥ ಸೇವೆಗಾಗಿ ಕೊಟ್ಟನು ಎಂಬಂತಹ ವಿಚಾರವನ್ನು ನಾವು 7ನೇ ಅಧ್ಯಾಯದಲ್ಲಿ ನೋಡ್ತೀವಿ. 8ನೇ ಅಧ್ಯಾಯ ಕಳೆದ ಸಾರಿ ನಾವು ಅಭ್ಯಾಸ ಮಾಡಿದ್ದು ವಿಶೇಷವಾಗಿ
ಫಿಲಿಪ್ಪನ ಸ್ವಾರ್ಥ ಸೇವೆಯ ವಿಷಯವಾಗಿ ನಾವು ಕಂಡುಕೊಂಡಿದ್ದೇವೆ. ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಆ ಫಿಲಿಪ್ ಇವನು ಬೇರೆ ಅಂತ ಹೇಳಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ. ಹಿ ಇಸ್ ನಾಟ್ ದ ಡಿಸೈಪಲ್ ಫಿಲಿಪ್, ಬಟ್ ಹಿ ಇಸ್ ದ ಇವಾಂಜಲಿಸ್ಟ್ ಫಿಲಿಪ್, ಆರ್ ಹಿ ವಾಸ್ ದ ಡೀಕನ್ ಫಿಲಿಪ್ ಎಂಬುದಾಗಿ ನಾವು ತಿಳ್ಕೊಂಡಿರೋಣ. ಆತನು ಅದ್ಭುತವಾದ ರೀತಿಯಲ್ಲಿ ಸಮಾರ್ಯದಲ್ಲಿ ಹೋಗಿ ಸೇವೆ ಮಾಡ್ದ, ಆಮೇಲೆ ಗಾಜಾ ಪ್ರದೇಶಕ್ಕೆ ಹೋಗಿ ಸೇವೆ ಮಾಡ್ದ, ಆಮೇಲೆ ಕೈಸರಕ್ಕೆ ಬಂದು ಅಲ್ಲಿ ಸೇವೆ ಮಾಡ್ತಾ ಅಲ್ಲಿಯೇ ಸೆಟಲ್ ಆದನು ಎಂಬುದಾಗಿ ಅವನ ವಿಷಯವಾಗಿ ಹೇಳಲಾಗಿದೆ. ಅವನಿಗೆ 4 ಜನ ಕುಮಾರಿಯರಿದ್ರು, ಹೆಣ್ಣು ಮಕ್ಕಳಿದ್ರು. ಅವರಿಗೆ ಒಂದು ಪ್ರವಾದನೆಯ ವರ ಇತ್ತು ಎಂಬಂತಹ ವಿಚಾರವನ್ನು ನಾವು 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅದರ ವಿವರ ಕಾಣ್ತೇವೆ. ಈ ರೀತಿಯಾಗಿ 8 ಅಧ್ಯಾಯಗಳ ಅಭ್ಯಾಸದ ಬರ್ಡ್ಸ್ ಐ ವ್ಯೂ ಅಂತಾರಲ್ಲ, ಅದನ್ನ ನಿಮಗೆ ನಾನು ಹೇಳಿದ್ದೇನೆ. ನೀವು ಕೂಡ ಇದನ್ನ ನೆನ್ಪಿಡ್ರಿ. ಪ್ರತಿಯೊಬ್ಬರು ಇದನ್ನ ಬರೆದ ತೆಗೀರಿ, ಅದನ್ನ ಓದ್ರಿ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ. ಆಗ ನಿಮಗೆ ನಿಮ್ಮ ತಲೆಯಲ್ಲಿ ಎಲ್ಲಾ ವಿಷಯಗಳು ಉಳಿದು ಬಿಡ್ತವೆ. ನಿಮ್ಮ ಆತ್ಮೀಯ ರೀತಿಯಲ್ಲಿ ಬಹಳ ಪ್ರಯೋಜನ ಖಂಡಿತವಾಗಿ ಆಗ್ತದೆ ಎಂಬ ಒಂದು ಆಶ್ವಾಸನೆಯನ್ನ ನಾನು ನಿಮಗೆ ಕೊಡ್ತೇನೆ. ಓಕೆ, ಈಗ ನಾವು ಇವತ್ತಿನ ಅಭ್ಯಾಸದ ಕಡೆ ಬರೋಣ. ಸಮಯ ಆಲ್ಮೋಸ್ಟ್ ಈಗ 8:30 ಆಗ್ತಾ ಇದೆ. ಆದ ಕಾರಣ ಒಂದು 5-10 ನಿಮಿಷ ಹೆಚ್ಚು ಕಡೆ ಮಾತ್ರ ದಯಮಾಡಿ ಸಹಕರಿಸ್ಕೊಡ್ರಿ. ಯಾಕಂದ್ರೆ ಈ ಒಂದು ಅಧ್ಯಾಯವನ್ನ ನಾವು ಮುಗಿಸುವಾಗ ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಇವತ್ತು ಈ ಒಂದು ಅಧ್ಯಾಯದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟನೆ ನಡೀತಾ ಇದೆ. ಅದ್ಯಾವ ಘಟನೆ ಅಂತಂದ್ರೆ ಸೌಲನ ಒಂದು ಮನ ಪರಿವರ್ತನೆ ಅಥವಾ ರೂಪಾಂತರ, ಅಥವಾ ಅವನು ರಕ್ಷಣೆ ಹೊಂದಿದ್ದು, ಅವನು ಯೇಸು ಸ್ವಾಮಿಯ ಶಿಷ್ಯನಾದದ್ದು. ಅದಕ್ಕಾಗಿ ನಾನು ನಿಮಗ ಟೈಟಲ್ ಸಹ ಇವತ್ತು ಹಾಗೆ ಕೊಟ್ಟಿದ್ದೇನೆ. ಟಾಪಿಕ್ ಏನದ ಅಂತಂದ್ರೆ ಹಿಂಸಕನಿಂದ ಬೋಧಕನಾದಂಥ ಸೌಲನು. ಹಿಂಸಕನಿಂದ ಬೋಧಕನಾದಂಥ ಸೌಲನು ಎಂಬಂತಹ ಒಂದು ಶಿರೋನಾಮೆಯನ್ನು ನೀವು ನೆನಪಿಟ್ಟುಕೊಂಡ್ರೆ ಅದಕ್ಕೆ ನಿಮಗೆ ಸಾಕಷ್ಟು ಸಹಾಯ ಆಗ್ತದೆ. ಈ ರೀತಿಯಾಗಿ ಸೌಲ ಎಂಬುದಾಗಿ ನಾವು ಆರಂಭದಲ್ಲಿ ಅವನ ಹೆಸರನ್ನ ನೋಡ್ತೇವೆ. ಈ ಸೌಲ ಅಂತಂದ್ರೆ ಇಟ್ ಈಸ್ ಎ ಜೂವಿಶ್ ನೇಮ್. ನೆನ್ಪಿಟ್ಕೊಡ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಮೊದಲೇ ಒಂದು ಹೆಸರು, ಮೊದಲಿನ ಈ ಒಂದು 9ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಅವನ ಹೆಸರು ಏನಾಗಿತ್ತು ಅಂತಂದ್ರೆ ಸೌಲ. ಸೌಲ ಅಂತಂದ್ರೆ ಇಟ್ಸ್ ಎ ಜೂವಿಶ್ ನೇಮ್, ಯಹೂದ್ಯರ ಒಂದು ಹೆಸರು ಆಗಿತ್ತು. ಓಕೆ, ಈಗ ಅವನ ಹೆಸರು ಪೌಲ್ ಆಗ್ತದೆ. ಅದನ್ನ ಸ್ವಲ್ಪ ಆಮೇಲೆ ನೋಡೋಣ. ಕುತೂಹಲ ಇಟ್ಕೊಡ್ರಿ. ಆಗ ನಿಮಗೆ ಈ 2 ಹೆಸರುಗಳ ಒಂದೇ ಆಗಿವೆ, ಆದ್ರೆ ಅವುಗಳ ಹಿನ್ನೆಲೆ ಏನಿದೆ ಎಂಬುದನ್ನ ಆಮೇಲೆ ನೀವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ನಮಗೆ ಇಲ್ಲಿ ಬರುವಂತಹ ಮೊದಲೇ ಹೆಸರು ಸೌಲ, ಯಹೂದ್ಯ ಹೆಸರು. ಇವನ ಸೇವೆ ಯಾವ ರೀತಿಯಾಗಿ ಅಲ್ಲಿ ಅವನ ಜೀವನದಲ್ಲಿ ಆದಂತಹ ಒಂದು ಮಾರ್ಪಾಟು ಯಾವ ರೀತಿಯಾಗಿ ಆಯ್ತು ಎಂಬುದನ್ನ ನಾವು ಮೊದಲಿನ 9 ವಚನಗಳಲ್ಲಿ ನೋಡ್ತೇವೆ. ಆಮೇಲೆ 9ರಿಂದ ಮುಂದೆ ಬರ್ತಕ್ಕಂತಹ ವಚನಗಳಲ್ಲಿ ನಾವು ಆತನ ಸೇವೆಯ ಆರಂಭದ ಬಗ್ಗೆ ನೋಡ್ತೇವೆ. ಮತ್ತು ಕೊನೆಯ ಭಾಗದಲ್ಲಿ ಈಗಾಗಲೇ ಓದಿದಂತೆ ಪೇತ್ರನ ಪ್ರವೇಶ ಆಗ್ತದೆ. ಪೇತ್ರನು ಯಾವ ರೀತಿಯಾಗಿ 2 ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ 2 ಮಿರಕಲ್ಸ್ ಟೇಕ್ ಪ್ಲೇಸ್ ದೇರ್. ಅದ್ಭುತವಾದಂತಹ ಮಹತ್ ಕಾರ್ಯಗಳು ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಡೆಯುತ್ತವೆ ಎಂಬುದನ್ನ ನಾವು ಕೊನೆಯ ಭಾಗಕ್ಕೆ ಬರುವಾಗ ಕಾಣ್ತೀವಿ. ಈ ರೀತಿಯಾಗಿ ಇರುವಂತಹ ಇವತ್ತಿನ ಅಭ್ಯಾಸ. ಮೊದಲೇ ವಚನದಲ್ಲಿ ನಾವು ನೋಡುವಂತಹ ಒಂದು ವಿಷಯ ಏನಾಗಿತ್ತು ಅಂತ ಹೇಳಿ ಈಗಾಗಲೇ ಓದಿದಂತಹ ಭಾಗದಲ್ಲಿ ನಾವು ನೋಡಿದ್ದೇವೆ. ಆದ ಕಾರಣ ಅದನ್ನು ಓದಿ ನಿಮ್ಗೆ ವಿವರಿಸುವುದಿಲ್ಲ, ಆದ್ರೆ ಅದನ್ನು ಜಸ್ಟ್ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆತನು ಸೌಲನ ಒಂದು ಮನೋಸ್ಥಿತಿ ಹೇಗಿತ್ತಂತಂದ್ರೆ ಹಿ ವಾಸ್ ವೆರಿ ಮಚ್ ಆಂಗ್ರಿ. ಯಾಕಂದ್ರೆ ಈ ಯೇಸು ಸ್ವಾಮಿಯ ಸ್ವಾರ್ಥೆ ಅದು ಬಹಳ ವೇಗವಾಗಿ ಪ್ರಚಾರವಾಗ್ತಾ ಅಥವಾ ಪ್ರಸರಿಸ್ತಾ ಇದೆ. ಇಟ್ ಈಸ್ ಸ್ಪ್ರೆಡಿಂಗ್ ಅಕ್ರಾಸ್ ವೆರಿ ಫಾಸ್ಟ್. ಅದು ಎಲ್ಲಿ ತನಕ ಹೋಗ್ಬಿಟ್ಟಿತ್ತು ಅಂತಂದ್ರೆ ದಮಸ್ಕ. ಇವತ್ತು ದಮಸ್ಕ ಅಂತ ಹೇಳಿ ನೀವು ನೋಡುವಾಗ ಅದು 134 ಮೈಲ್ಸ್ ಅಂದ್ರೆ 215 ಕಿಲೋಮೀಟರ್ವರೆಗೆ ಹಬ್ಬಿ ಬಿಟ್ಟಿತ್ತು ಎಂಬ ವಿಚಾರ ನಿಮಗೆ ಅಲ್ಲಿ ಕಂಡು ಬರ್ತದೆ. ನೋಡ್ರಿ ಯಾವ ರೀತಿಯಾಗಿ ಆಲ್ಮೋಸ್ಟ್ ಈಗ ಒಂದು 8 ಅಧ್ಯಾಯಗಳಲ್ಲಿ ಆದಂತ ಸೇವೆಯ ಮೂಲಕವಾಗಿ, ಸುವಾರ್ತೆಯ ಒಂದು ಸೇವೆ ಮೂಲಕವಾಗಿ ಜನರು ರಕ್ಷಣೆ ಹೊಂದಿ ಅವರು
ದಮಸ್ಕದ ತನಕ ಹೋಗ್ಬಿಟ್ಟಿದ್ದಾರೆ ಎಂಬುದನ್ನ ನಾವು ನೆನೆಸಿಕೊಳ್ಳುವಾಗ ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಸೇವೆ ನಡೀತಾ ಇತ್ತು, ಆತ್ಮಗಳು ರಕ್ಷಣೆ ಹೊಂದ್ತಾ ಇದ್ವು, ಸಭೆಗಳು ಸ್ಥಾಪಿಸಲ್ಪಡ್ತಾ ಇದ್ದವು. ಇವತ್ತು ಸೌಲನ್ನ ಅಂದ್ರೆ ಅವನಿನ್ನೂ ಯೇಸು ಸ್ವಾಮಿಯನ್ನ ತನ್ನ ಜೀವನದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೇ ಇರುವಂತಹ ಜೀವನದಲ್ಲಿ ಅವನು ಕ್ರಿಸ್ತ ವಿರೋಧಿಯಾಗಿ ನಮ್ಮ ಕಣ್ಣು ಮುಂದೆ ಬರ್ತಾನೆ ಇವತ್ತು. ಆದರೆ ದೇವರು ಅವನನ್ನು ಯಾವ ರೀತಿಯಾಗಿ ಸೆಳೆದುಕೊಳ್ತಾನೆ ಎಂಬುದನ್ನು ಸಹ ಇವತ್ತು ನಾವು ಅಭ್ಯಾಸ ಮಾಡಿ ತಿಳ್ಕೊಳ್ಳೋಣ. ಈ ರೀತಿಯಾಗಿ ದಮಸ್ಕದಲ್ಲಿ ಇದ್ದಂತಹ ಸಭೆಯ ಕಡೆಗೆ ಅವನ ಲಕ್ಷ್ಯ ಹೋಗ್ತದೆ. ಆಗ ಅವನೇನ್ ಮಾಡ್ದ, ಮಹಾಯಾಜಕರಿಗೆ ಹೋಗಿ ಒಂದು ಕಾಗದವನ್ನ ತೆಗೆದುಕೊಳ್ತಾನೆ, ಅಂತಂದ್ರೆ ಒಂದು ಅಧಿಕಾರ ಪತ್ರ ತೆಗೆದುಕೊಳ್ತಾನೆ. ಏನಂತ ಹೇಳಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ, ಆ ಮಾರ್ಗ ಅಂತ ಹೇಳಿ ಯಾರಿಗೆ ಇಲ್ಲಿ ಹೇಳಲಾಗಿದೆ ಎನ್ನುವುದನ್ನು ಸಹ ನಾವು ತಿಳ್ಕೊಳ್ಬೇಕು. ಲಕ್ಷ್ಯ ಕೊಟ್ಟು ಇದನ್ನು ನೆನ್ಪಿಟ್ಕೊಳ್ರಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಮಾರ್ಗ ಅಂತ ಹೇಳಿ ಯಾರಿಗೆ ಕರೀತಾ ಇದ್ರು ಅಥವಾ ಯಾವುದಕ್ಕೆ ಕರೀತಾ ಇದ್ರು ಎಂಬುದು ನಾವು ತಿಳ್ಕೊಳ್ಬೇಕಾದಂತಹ ಮುಖ್ಯ ಅಂಶ. ಅದೇನಂತಂದ್ರೆ, ನೀವು ಮುಂದೆ ಬರುವಾಗ ಕ್ರಿಸ್ತನನ್ನ ನಂಬಿದವರಿಗೆ ಕ್ರೈಸ್ತರೆಂಬ ಹೆಸರು ಬಂದಿತು ಎಂಬುದಾಗಿ 11ನೇ ಅಧ್ಯಾಯದಲ್ಲಿ ನಾವು ಅಂತ್ಯೋಕ್ಯದಲ್ಲಿ ನಾವು ಕಾಣ್ತೇವೆ. ಅದಕ್ಕಿಂತ ಮುಂಚೆ ಇರುವಂತಹ ಈ 2 ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಈ ಒಂದು ಪದ ಪ್ರಯೋಗ ಅದ್ಯಾವುದಂತಂದ್ರೆ, ಆ ಮಾರ್ಗ ಎಂಬುದಾಗಿ ಏನು ಇದೆಯಲ್ಲ, ಈ ಮಾರ್ಗ, ಆ ಮಾರ್ಗ ಅಂತಂದ್ರೆ ಕ್ರೈಸ್ತರನ್ನ ಅವರು ಆ ರೀತಿ ಅಲ್ಲ, ಆದ್ರೆ ಆ ಮಾರ್ಗವನ್ನ ಅಂತಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತರನ್ನ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತರೇ ಮಾರ್ಗ, ಸತ್ಯ, ಜೀವ ಆಗಿದ್ದಾರೆ. ಅವರನ್ನೇ ಅನುಸರಿಸುವಂತಹ ಮಾರ್ಗ ಎಂಬುದಾಗಿ ನೀವು ನೆನಪಿಟ್ಕೊಡ್ರಿ. ಇನ್ನು ತನಕ ಕ್ರೈಸ್ತರೆಂಬ ಹೆಸರು ಅವರಿಗೆ ಬಂದಿರಲಿಲ್ಲ. ಆದ್ರೆ ಮುಂದಿನ 2 ಅಧ್ಯಾಯಗಳಿದೆ, 10, 11ನೇ ಅಧ್ಯಾಯಕ್ಕೆ ಬರುವಾಗ ಆ ಒಂದು ಪದ ಪ್ರಯೋಗ ಕ್ರೈಸ್ತರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಅಲ್ಲಿ ತನಕ ನಾವು ನೆನ್ಪಿಟ್ಕೊಳ್ಳೋಣ, ಕ್ರಿಸ್ತನನ್ನ ಹಿಂಬಾಲಿಸುವಂಥವ್ರು ಆ ಮಾರ್ಗದವರು ಎಂಬುದಾಗಿ ಕರೆಯಲ್ಪಡ್ತಾ ಇದ್ದರು. ಓಕೆ, ಈಗ ಮುಂದೆ ನಾವು ಬರುವಾಗ ಈ ಮಾರ್ಗವನ್ನ ಹಿಡಿದವರು ಯಾರಾದ್ರೂ ಸಿಕ್ಕಿದ್ರೆ, ಅವರು ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಅವ್ರನ್ನ ಹಿಡಿದು ಬೇಡಿ ಹಾಕಿ ಅವರನ್ನ ಸೆರೆಮನಿಗೆ ಯೆರೂಸಲೇಮಿಗೆ ಕರ್ಕೊಂಡು ಬಂದು ಸೆರೆಯೊಳಗೆ ಹಾಕ್ತೇನೆ ಎಂಬಂತಹ ಒಂದು ಅಧಿಕಾರ ಪತ್ರ ತೆಗೆದುಕೊಂಡು ಆತನು ಹೋಗ್ತಾ ಇರ್ತಾನೆ ಎಂಬಂತಹ ವಿಚಾರವನ್ನ ನಾವು ಮೊದಲಿನ 2 ವಚನಗಳಲ್ಲಿ ನಮಗ ದೇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಪತ್ರವನ್ನು ತೆಗೆದುಕೊಂಡು ಪ್ರಯಾಣ ನೋಡ್ರಿ, ಈಗ 134 ಮೈಲ್ಸ್ ಅಂದ್ರೆ 215 ಕಿಲೋಮೀಟರ್ಸ್ಗಷ್ಟು ಆತನು ಪ್ರಯಾಣ ಮಾಡ್ಬೇಕು. ನೋಡ್ರಿ, ಆತನಲ್ಲಿ ಎಷ್ಟು ಒಂದು ಹಿಂಸೆಯ ಭಾವ ಅವನಲ್ಲಿ ಎಷ್ಟಿತ್ತು ಅಂತೇಳಿ. ಅಷ್ಟು ದೂರ ಹೋಗ್ಬೇಕು, ಬಹಳ ಕಷ್ಟಕರವಾದಂತ ವಿಷಯ. ಅದು ಸುಲಭ ಆಗಿರ್ಲಿಲ್ಲ ಆಗಿನ ಕಾಲದಲ್ಲಿ ಪ್ರಯಾಣಗಳು. ಯಾಕಂದ್ರೆ there were no mode of speed communication ಅಥವಾ ಫಾಸ್ಟ್ ಕಮ್ಯುನಿಕೇಶನ್ ಕನ್ವೇಯನ್ಸ್ ಆಗಿರ್ಲಿಲ್ಲ. ಫಾಸ್ಟ್ ಕನ್ವೇಯನ್ಸ್ ಅಂತಂದ್ರೆ ಬಹಳ ವೇಗದ ಪ್ರಯಾಣದ ಅನುಕೂಲತೆ ಆಗ ಇರ್ಲಿಲ್ಲ. ಆದ್ರೂ ಕೂಡ ಅವನು ಹೇಳ್ತಾನೆ, ನಾನು ಹೋಗ್ತೇನೆ, ನಾನು ಆ ಮಾರ್ಗದಲ್ಲಿ ಇರುವವರನ್ನ ನಾನು ಹಿಂಸಿಸ್ತೇನೆ, ಅವರನ್ನ ತಂದು ಸೆರೆಯೊಳಗೆ ಹಾಕಿಸ್ತೇನೆ, ಅವರನ್ನ ಡಿಸ್ಕರೇಜ್ ಮಾಡ್ತೇನೆ, ಅವ್ರಿಗೆ ಹಿಂಸೆ ಕೊಡ್ತೇನೆ ಎಂಬಂತಹ ವಿಚಾರದಿಂದ ಅವನು ಹೊರಟನು ಅಂತ ಹೇಳಿ ನಾವು ಕಾಣ್ತೇವೆ. ನೋಡ್ರಿ, ಸಾಧಾರಣ 134 ಮೈಲ್ ಪ್ರಯಾಣ ಮಾಡಿ, ಅಂದ್ರೆ ಇಲ್ಲಿಂದ ಸಾಧಾರಣ ಹುಬ್ಬಳ್ಳಿ ದಾಟಿ ಮುಂದೆ ಹೋಗ್ಬೇಕು ನಾವು. ಹುಬ್ಬಳ್ಳಿ ದಾಟಿದ ಮೇಲೆ ವರೂರ್ ಎಂಬಂತ ಒಂದು ಸ್ಥಳ ಬರ್ತದೆ. ಸಾಧಾರಣ ಅಷ್ಟು ದೂರ ಅಂತ ಹೇಳಿ ನೀವು ನೆನ್ಪಿಟ್ಕೊಡ್ರಿ. ಅಷ್ಟು ದೂರ ಹೋಗ್ಬೇಕಾಗ್ತದೆ. ಆದ್ರೂ ಕೂಡ ಅವನು ಕೆಲವು ಜನರನ್ನ ಕೂಡಿಸಿಕೊಂಡು ಅಧಿಕಾರ ಪತ್ರ ತೆಗೆದುಕೊಂಡು, ಮೋಸ್ಟ್ಲಿ ಹಿ ಮಸ್ಟ್ ಬಿ ಟ್ರಾವೆಲಿಂಗ್ ಆನ್ ದ ಹಾರ್ಸ್ ಓನ್ಲಿ, ಕುದುರೆ ಮೇಲೆ ಪ್ರಯಾಣ ಮಾಡ್ತಿರ್ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಮುಂದೆ ನಾವು ನೋಡುವಾಗ ಅವನು ಕೆಳಗೆ ಬಿದ್ದನು ಅಂತ ಹೇಳಿದೆ. ನಡೆಯುವಾಗ ಬೀಳುವುದಿಲ್ಲ, ಆದ್ರೆ ಯಾವುದೇ ಒಂದು ಪ್ರಾಣಿ ಮೇಲೆ ಪ್ರಯಾಣ ಮಾಡ್ತಾ ಇರುವಾಗ ಮೇಲಿನಿಂದ ಕೆಳಗೆ ಬೀಳುವಂತಹ ಒಂದು ಸಂದರ್ಭ ಉದ್ಭವಿಸ್ತದೆ. ಆದ ಕಾರಣ ಅವನು ಒಂದು ಪ್ರಾಣಿ ಮೇಲೆ ಪ್ರಯಾಣ ಮಾಡ್ತಾ ಇದ್ದನು ಅಂತ ಹೇಳಿ ನಾವು ಊಹಿಸಬಹುದು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ, ಹಾಗೆ ನಾವು ತಿಳ್ಕೊಳ್ಬಹುದು. ಮುಂದೆ ಏನಾಗ್ತದೆ ಅಂತಂದ್ರೆ, 4ನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ಸೌಲ ಏನ್ ತಿಳ್ಕೊಂಡಿದ್ದ, ನಾನು ಬಹಳ ಜಾಣ ಇದ್ದೇನೆ, ನನಗೆ ಬಹಳಷ್ಟು ಜ್ಞಾನ ಇದೆ, ನನಗೆ ನಮ್ಮ ಗುರು ಅಂತಂದ್ರೆ ಗಮಲಿಯೇಲನು ಮತ್ತು ನಾನು ಯೆಹೂದ್ಯನು,
ಬೆನ್ಯಾಮೀನ್ ಕುಲದಲ್ಲಿದ್ದವನು ಎಂಬಂತಹ ಅನೇಕ ವಿಷಯಗಳು ಅವನ ತಲೆ ಮೇಲೆ ಇರುವಾಗ ಅವನೇನ್ ತಿಳ್ಕೊಂಡ್ಬಿಟ್ಟಿದ್ದ ಅಂತಂದ್ರೆ ನಾನೀಗ ಹೋಗಿ ಆ ಕೆಲಸ ಮಾಡೇ ಬಿಡ್ತೇನೆ ಅಂತ ಹೇಳಿ ಅವನು ಆ ಒಂದು ಕೆಲಸಕ್ಕೆ ಕೈ ಹಾಕಿ ಹೋದನು. ಆಗ ಏನಾಗ್ತದೆ ಅಂತ ಹೇಳಿ ದಮಸ್ಕದ ಹತ್ತಿರಕ್ಕೆ ಬಂದ. ಅಂದ್ರೆ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ಆತನ ಟ್ರಾವೆಲ್ ಮಾಡಿರ್ಬೋದು ಅನ್ಸದ್, ಮೈಲ್ಸ್ ಟ್ರಾವೆಲ್ ಮಾಡಿರ್ಬೋದು. ಇನ್ನೇನ್ ಸ್ವಲ್ಪ ಸಮೀಪ ಇದೆ. ಈಗ ನಾವು ಸುವರ್ಣ ಸೌಧಕ್ಕೆ ಬಂದ ಕೂಡಲೇ ನಾವು ಬೆಳಗಾಂ ಬಂತ ಅಂತ ಹೇಳಿ ಹೇಳ್ತೇವಲ್ಲ, ಆ ರೀತಿಯಾಗಿ ಇರಬಹುದು ಅಂತ ಅನಿಸ್ತದೆ. ಆ ರೀತಿಯಾಗಿರುವಾಗ ಏನಾಯ್ತು ಅಂತ ಹೇಳಿ ನೀವು ಇಲ್ಲಿ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಎರಡು ಸಂಗತಿಗಳಲ್ಲಿ ನಡೀತೇವೆ. ಮೊದಲನೇದಾಗಿ ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತ್ತು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಅಲ್ಲಿ ಆ ಬೆಳಕಿನಲ್ಲಿ ಆತನ ಯಾರನ್ನು ನೋಡ್ತಾನೆ ಅಂತಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನೋಡ್ತಾನೆ. ಇಲ್ಲಿ ಬರೆದಿಲ್ಲ, ಆದ್ರೆ ಆತನ ಎರಡನೇ ಒಂದು ಸಾಕ್ಷಿ ನಿಮಗೆ 22ನೇ ಅಧ್ಯಾಯದಲ್ಲಿ ಬರ್ತದೆ. ಅದು ಮೂರನೇ ಸಾಕ್ಷಿ. ಇದು ತನ್ನ ಸಾಕ್ಷಿಯನ್ನು ಆತನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ ಇರ್ಬೋದು, ನಮಗೆ ಕಂಡು ಬರ್ತದೆ. ಇದು ಮೊದಲೇ ಸಾಕ್ಷಿ. ಎರಡನೇದಾಗಿ 22ನೇ ಅಧ್ಯಾಯದಲ್ಲಿ ಬರ್ತದೆ, ಮೂರನೇದಾಗಿ 26ನೇ ಅಧ್ಯಾಯದಲ್ಲಿ ಬರ್ತದೆ. ನೆನ್ಪಿಟ್ಕೊಡ್ರಿ, ಸಾಲ್ಸ್ ಟೆಸ್ಟಿಮನಿ ಇಸ್ ರಿಪೀಟೆಡ್ ಥ್ರೈಸ್. 3 ಸಾರಿ ಅದು ಪುನರಾವರ್ತಿ ಆಗ್ತದೆ. ಮೊದಲನೇದಾಗಿ 9, ಎರಡನೇದಾಗಿ 22, ಮೂರನೇದಾಗಿ 26. ಅಲ್ಲಿ ನಮಗೆ ತಿಳಿಸ್ತಾನೆ ಆತನ ಏನಂತ ಹೇಳಿ, ನಾನು ಯೇಸು ಸ್ವಾಮಿಯನ್ನ ನೋಡಿದಿನೋ ಎಂಬುದಾಗಿ. 17ನೇ ವಚನದಲ್ಲಿಯೂ ಸಹ ನಮಗೆ ಕಂಡು ಬರ್ತದೆ. ಇದೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಮಗ ನೋಡ್ತೀವಿ. ನೋಡಿ ಏನ್ ಹೇಳ್ತಾನಂತಂದ್ರೆ, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಏಸು ಎಂಬುದಾಗಿ, ನಿನಗೆ ಕಾಣಿಸಿಕೊಂಡ ಕರ್ತನಾದಂತಹ ಏಸು ಎಂಬುದಾಗಿ 17ನೇ ವಚನದಲ್ಲಿ ಇದೇ ಅಧ್ಯಾಯದಲ್ಲಿ ಇದೆ. 27ನೇ ವಚನಕ್ಕೆ ಬರ್ರಿ, ಮತ್ತೆ ಅಲ್ಲಿಯೂ ಸಹ ಇದೆ ನೋಡ್ರಿ ಏನಂತೇಳಿ, ಕರ್ತನನ್ನು ಕಂಡದ್ದನ್ನು ಎಂಬುದಾಗಿ, ಕರ್ತನನ್ನು ಕಂಡದ್ದನ್ನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಎಷ್ಟು ಅದ್ಭುತವಾದಂತ ಸಂದರ್ಭ ಅಲ್ಲಿ ಸೌಲನಿಗೆ ಸಿಗ್ತದೆ. ಯೇಸು ಸ್ವಾಮಿಯವರು ಇರ್ಲಿಲ್ಲ ಈಗ, ಯಾಕಂದ್ರೆ ಅವರು ಪುನರುತ್ಥಾನ ಹೊಂದಿದ ಮೇಲೆ 40 ದಿವಸ ಇದ್ದು ಪರಲೋಕಕ್ಕೆ ಏರಿ ಹೋದದ್ದು ನಮಗೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡಿದ್ದೇವೆ. ಈಗ ತಿರುಗಿ ಅವರು ಕಾಣಿಸ್ಕೊಳ್ತಾರೆ. ಯಾರಿಗೆ ಅಂತಂದ್ರೆ ಸೌಲನಿಗೆ, ಹಿಂಸಕನಾದಂತ ಸೌಲನಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡ್ರು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬಂತು. ಮತ್ತೇನಾಯ್ತು ಅಂತಂದ್ರೆ ಅಲ್ಲಿ ಒಂದು ವಾಣಿಯೂ ಸಹ ಕೇಳಿತು. ಅಂದ್ರೆ ಯೇಸು ಸ್ವಾಮಿಯವರ ಧ್ವನಿಯನ್ನು ಸಹ ಅವನು ಕೇಳಿದನು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಈ ಎರಡು ವಿಷಯಗಳು ನಮಗ ಇಲ್ಲಿ ಕಾಣ್ತವೆ. ಆಜ್ಞಾಪತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಸೌಲನ ಜೀವನದಲ್ಲಿ ಏನಾಯ್ತು ಅಂತಂದ್ರೆ, ಯೇಸು ಸ್ವಾಮಿ ಕಂಡ್ರು, ಬೆಳಕು ಅಲ್ಲಿ ಮಿಂಚಿತು. ಅದರಲ್ಲಿ ಯೇಸು ಸ್ವಾಮಿಯನ್ನು ಕಂಡು ಆತನು ಯೇಸು ಸ್ವಾಮಿಯವರ ವಾಣಿಯನ್ನು ಸಹ, ಧ್ವನಿಯನ್ನು ಸಹ ಕೇಳ್ತಾನೆ. ಅದು ಏನಾಗಿತ್ತು ಅಂತಂದ್ರೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂಬಂಥ ಒಂದು ಮಾತನ್ನ ಆತನು, ಒಂದು ವಾಕ್ಯವನ್ನ ಆತನು ಕೇಳಿದನು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ಅಲ್ಲಿ ನಮಗ ಆಕಾಶವಾಣಿ ಅಥವಾ ಆಕಾಶದೊಳಗಿಂದ ಬಂದಂತಹ ಧ್ವನಿ, ಯೇಸು ಸ್ವಾಮಿಯವರು ಧ್ವನಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ. ನಿಜವಾಗಿ ನೋಡಿದ್ರೆ ಸೌಲನು ಯೇಸು ಸ್ವಾಮಿಯವರನ್ನ ಹಿಂಸೆ ಪಡಿಸ್ತಾ ಇರ್ಲಿಲ್ಲ. ಆದರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ. ಅರ್ಥ ಮಾಡಿಕೊಳ್ಬೇಕಾದದ್ರ ಅವಶ್ಯಕತೆ ಉಂಟು. ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ ಅಂತಂದ್ರೆ, ನನ್ನ ಸಭೆಯನ್ನ, ನನ್ನನ್ನ ನಂಬಿದವರನ್ನ, ಆ ಮಾರ್ಗದಲ್ಲಿ ನಡೆಯುವವರನ್ನ ನೀನು ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳುವುದನ್ನ ನೋಡುವಾಗ, ಯೇಸು ಸ್ವಾಮಿ ಅಂತಂದ್ರೆ ಆತನ ಸಭೆ, ಆತನೇ ಸಭೆಯ ಶಿರಸ್ಸು ಎಂಬಂತಹ ವಿಚಾರವನ್ನ ನಾವು ಯಾವಾಗ್ಲೂ ನಮ್ಮ ಕಣ್ಣ ಮುಂದೆ ಇಟ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ, ನನ್ನ ಸಭೆಯನ್ನ ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ, ನನ್ನನ್ನು ನಂಬಿದವರನ್ನ ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಪೌಲನಿಗೆ ಹಾಕಿದಂತಹ ಒಂದು ಪ್ರಶ್ನೆಗೆ ಪೌಲನು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರಿ ಎಂದು ಹೇಳುವುದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಅಲ್ಲಿಗೆ ನಾವು ಕಾಣ್ತೇವೆ. ಯೇಸು ಸ್ವಾಮಿಯ ಇಲ್ಲಿ ಸಭೆ ವಿಷಯವಾಗಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನನ್ನು, ನನ್ನ ಸಭೆಯನ್ನು, ಯೇಸು ಕ್ರಿಸ್ತರನ್ನೇ ಎಂಬುದಾಗಿ.
ಕ್ರೈಸ್ತರು ಕ್ರಿಸ್ತನಲ್ಲಿದ್ದಾರೆ, ಕ್ರಿಸ್ತರು ಸಭೆಗೆ ಆ ಶಿರಸ್ಸಾಗಿದ್ದಾರೆ ಎಂಬಂತ ಸ್ಪಷ್ಟೀಕರಣ ನಾವು ತಿಳ್ಕೊಂಡ ಮೇಲೆ ಈ ಲೋಕದಲ್ಲಿ ಅನೇಕ ಪ್ರಶ್ನೆಗಳು ಬಂದ್ರೂ ಕೂಡ ಇಲ್ಲಿ ಕೇಳಿದಂಥ ಸೌಲನ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿದೆ ಎಂಬುದನ್ನ ನಾವು ಇಲ್ಲಿ ಮುಂದಿನ ಭಾಗದಲ್ಲಿ ಓದ್ತೇವೆ. ಕರ್ತನೆ ನೀನ್ಯಾರು ಎಂಬುದಾಗಿ ಆತನು ಪ್ರಶ್ನೆ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಲೋಕದಲ್ಲಿ ಅನೇಕ ಪ್ರಶ್ನೆಗಳನ್ನ ನಾವು ನೋಡ್ತೀವಿ. ಜನರು ಕೇಳ್ತಾರೆ, ದೇವರ ಹತ್ರ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ನಮಗೆ ಸಮಾಧಾನ ಕೊಡು, ಅಥವಾ ಸಮಾಧಾನ ಎಲ್ಲಿದೆ, ಅಥವಾ ನಮ್ಗೆ ಯಶಸ್ಸು ಎಲ್ಲಿದೆ ಅಂತ ಹೇಳಿ ಅನೇಕ ರೀತಿಯಲ್ಲಿ ಅನೇಕ ಪ್ರಶ್ನೆಗಳನ್ನ ಜನ ಹಾಕ್ತಾರೆ. ಆದ್ರೆ ಈ ಹೊತ್ತು ಸೌಲನು ಹಾಕಿದಂತ ಪ್ರಶ್ನೆ ಬಹಳ ಮುಖ್ಯವಾದಂತ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ಹೇಳಬಹುದು. ಕರ್ತನೆ ನೀನ್ ಯಾರು? ಹಿ ವಾಸ್ ಅ ಸೀಕರ್. ಆತನು ಹುಡುಕ್ತಾ ಇದ್ದ, ಮತ್ತು ಆತನು ಯಾರನ್ನು ಹುಡುಕ್ತಾ ಇದ್ದ ಅಂತಂದ್ರೆ ಯೇಸು ಕ್ರಿಸ್ತರನ್ನೇ ಹುಡುಕ್ತಾ ಇದ್ದ. ಆದ ಕಾರಣ ಆತನು ಕೇಳ್ತಾ ಇದ್ದಾನೆ, ನೀನು ಯಾರು ಅಂತ ಹೇಳಿ. ಆಗ ಎಷ್ಟು ಒಂದು ಮುಖ್ಯವಾದಂತಹ ಪ್ರಶ್ನೆ ಅವನಿಗೆ ಅಲ್ಲಿ ಕೇಳಿದಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಅದು ದೀನ ಮನಸ್ಸಿನಿಂದ ಕೇಳಿದಂತಹ ಒಂದು ಪ್ರಶ್ನೆ ಆಗಿತ್ತು. he had so much of humility when he asked that question. ಈಗ ಮೊದಲಿನಿಂದ ಒಂದು ದರ್ಪ ಇಲ್ಲ, ಯಾಕಂದ್ರೆ ಅವನು ಕೆಳಗೆ ಬಿದ್ದಿದ್ದಾನೆ. ಈಗ ಆ ಬೆಳಕನ್ನ ಕಂಡು ಯೇಸು ಸ್ವಾಮಿಯವರು ನೋಡಿ, ಯೇಸು ಸ್ವಾಮಿಯವರ ಧ್ವನಿಯನ್ನು ಕೇಳಿ ಆತನು ಮೇಲಿನಿಂದ ಕೆಳಗೆ ಬಿದ್ದು ನೆಲದ ಮೇಲೆ ಬಿದ್ದಿದ್ದಾನೆ. ಈಗ ಆತನು ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ದೀನತೆಯಿಂದ ಕೇಳಿದಂತ ಪ್ರಶ್ನೆ ಅದು ಆಗಿತ್ತು ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ. ಮುಂದೆ ಅವರು ಅಲ್ಲಿ ಆತನು ಏನು ಹೇಳ್ತಾನೆ, ಅದಕ್ಕೆ ಉತ್ತರ ಏನು ಬಂತು ಅಂತಂದ್ರೆ, ನೀನು ಹಿಂಸೆ ಪಡಿಸುವಂತ ಯೇಸುವೆ ನಾನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರ ಪ್ರಶ್ನೆಗೆ ಉತ್ತರ ಕೊಟ್ರು ಎಂಬುದು ಸಹ ನಮಗ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನೋಡ್ರಿ 5ನೇ ವಚನದಲ್ಲಿ, ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಅವನ ಪ್ರಶ್ನೆ ಅಷ್ಟೇ ಮುಖ್ಯವಾಗಿತ್ತು. ಮತ್ತು ಇನ್ನೊಂದು ಪ್ರಶ್ನೆಯನ್ನು ಸಹ ಆತನಲ್ಲಿ ಕೇಳ್ತಾ ಇದ್ದಾನೆ. ನೀನ್ಯಾರು ಅಂತ ಕೇಳಿದ ಮೇಲೆ ನಾನು ಏನು ಮಾಡಲಿ ಎಂಬಂತ ಒಂದು ಪ್ರಶ್ನೆಯನ್ನು ಸಹ ಆತನು ಯೇಸು ಸ್ವಾಮಿಯವರಿಗೆ ಹಾಕಿದ್ದು ನಮಗೆ 22ನೇ ಅಧ್ಯಾಯದಲ್ಲಿ ಬರುವಂತಹ ಆ ಒಂದು ಸಾಕ್ಷಿಯಲ್ಲಿ ಕಂಡು ಬರ್ತದೆ. ಇದರಲ್ಲಿ ಅದು ನೇರವಾಗಿ ನಮಗೆ ಹೇಳಿಲ್ಲ, ಆದ್ರೆ 22ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅವನ ಅನುಭವ ಸಾಕ್ಷಿಯಲ್ಲಿ ಆ ಮಾತನ್ನು ಆತನು ಹೇಳಿದ್ದಾನೆ. ನೀನ್ಯಾರು, ನಾನೇನು ಮಾಡಲಿ ಎಂಬುದಾಗಿ. ಇವು ಕ್ರೈಸ್ತರ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬರುವಂತಹ ಪ್ರಶ್ನೆಗಳಾಗಿವೆ. ನೀನ್ಯಾರು? ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನು ಎಂಬುದಾಗಿ ನಾವು ತಿಳ್ಕೊಂಡಿರಬೇಕು. ಈ ಒಂದು ಪ್ರಶ್ನೆ, ಮೊದಲೇ ಒಂದು ಪ್ರಶ್ನೆಗೆ ಉತ್ತರ. ಎರಡನೇದಾಗಿ, ಯೇಸು ಸ್ವಾಮಿಗೋಸ್ಕರ ನಾನೇನು ಮಾಡಬೇಕು ಎಂಬುದು ಎರಡನೆಯ ಬಹುಮುಖ್ಯವಾದಂತ ಪ್ರಶ್ನೆ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಲ್ಲಿಗೆ ಮುಗಿಲಿಲ್ಲ, ಆದ್ರೆ ಎರಡನೇ ಪ್ರಶ್ನೆಗೆ ಸಿಕ್ಕಂತಹ ಉತ್ತರ, ನಾನೇನು ಮಾಡಲಿ, ನಿನ್ನ ಸೇವೆಯನ್ನ ಯಾವ ರೀತಿಯಾಗಿ ಮಾಡಲಿ, ನನ್ನನ್ನು ಯಾವ ರೀತಿಯಾಗಿ ನೀನು ಉಪಯೋಗಿಸಿಕೊಳ್ತಿ, ಇದು ನಮ್ಮ ಮುಂದೆ ಇದ್ದಂಥ ಎರಡನೇ ಒಂದು ಬಹುಮುಖ್ಯವಾದಂತ ಪ್ರಶ್ನೆ. ಅದನ್ನ ಸೌಲನು ಯೇಸು ಸ್ವಾಮಿಗೆ ಹಾಕಿದ್ದು ಇಲ್ಲಿ ನಮಗ ಕಂಡು ಬರ್ತದೆ. ಮತ್ತು ಅದರ ಉತ್ತರವನ್ನು ಸಹ ಆತನು ಪಡೆದುಕೊಂಡನು ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಸೌಲನ ಒಂದು ಬಹುಮುಖ್ಯವಾದಂತಹ ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರಿಸಿದ್ರು, ನೀನು ಹಿಂಸೆ ಪಡಿಸುವಂತ ಯೇಸುವೆ ನಾನು ಎಂಬುದಾಗಿ. ಆಗ ಆತನು ಕೇಳಿದಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ಆತನು ಕೇಳ್ತಾನೆ. ಮುಂದೆ ಈ ಪ್ರಶ್ನೆ ಹಾಕುವಾಗ ಬರುವ ಉತ್ತರಕ್ಕಾಗಿ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಯಾವ ಒಂದು ಭಾವನೆಯಿಂದ ಆತನು ಈ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಮೊದಲನೇದಾಗಿ ಆತನು ದೀನತೆಯಿಂದ ಕೇಳ್ದ, ನೀನ್ ಯಾರು ಅಂತ ಹೇಳಿ. ಎರಡನೇದಾಗಿ ಕೇಳಿದಂತ ಪ್ರಶ್ನೆಗೆ ಅದರ ಹಿನ್ನೆಲೆ ಅಥವಾ ಅವನ ಮನೋಸ್ಥಿತಿ ಹೇಗಿತ್ತು ಅಂತಂದ್ರೆ, ಸಮರ್ಪಿತವಾದಂತ ವಿಧೇಯತೆಯಲ್ಲಿ ನಮಗೆ ಕಂಡು ಬರ್ತದೆ. ನಾನೇನು ಮಾಡ್ಲಿ ಎಂಬುದಾಗಿ ಕೇಳುವಾಗ, ನಾನು ನಿನ್ನ ಮಾತಿಗೆ ವಿಧೇಯನಾಗ್ತೇನೆ ಎನ್ನುವಂತ ಒಂದು ಸಿದ್ಧತೆಯಲ್ಲಿದೆ, ವಿಧೇಯತೆಯಲ್ಲಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನೋಡ್ರಿ, ಒಂದೊಂದು ಮಾತುಗಳಲ್ಲಿ ಎಷ್ಟು ನಮಗ ಅರ್ಥ ಇಲ್ಲಿ ನಮಗ ತಿಳಿಸಲ್ಪಟ್ಟಿದೆ, ಹೇಳಲ್ಪಟ್ಟಿದೆ.
ಧ್ಯಾನ ಮಾಡಬೇಕು, ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ನಮಗ ಇಲ್ಲಿ ಇದೆ. ಅಲ್ಲಿ ಸಮರ್ಪಿತವಾದಂತಹ ಮನೋಸ್ಥಿತಿ, ವಿಧೇಯತೆಯ ಒಂದು ಸಿದ್ಧತೆ ಅಲ್ಲಿ ನಮಗ ಈ ವೈಯಕ್ತಿಕವಾದಂತಹ ಪ್ರಶ್ನೆಯಲ್ಲಿ ನಮಗ ಕಂಡು ಬರ್ತದೆ. ಆಗ ಯೇಸು ಸ್ವಾಮಿ ಅವನಿಗೆ ನೇರವಾದಂತಹ ಡೈರೆಕ್ಷನ್ಸ್ ಕೊಡ್ತಾರೆ ಎಂಬುದನ್ನ ನಾವು 6, 7, 8 ವಚನಗಳಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಯೇಸು ಸ್ವಾಮಿ ಅವನಿಗೆ ನೇರವಾದಂತಹ ಒಂದು ಆ ಇದನ್ನ ಕೊಡ್ತಾರೆ. ಈಗಿನ ಕಾಲದಲ್ಲಿ ನಮಗ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳಿ ನಮಗ ಬಹಳಷ್ಟು ಸುಲಭವಾಗಿ ನಾವು ಸ್ಥಳಗಳನ್ನ ಗುರುತಿಸಬಹುದು, ಜನರಿದ್ದಂತಹ ಸ್ಥಳಕ್ಕೆ ಹೋಗಿ ಭೇಟಿ ಆಗ್ಬಹುದು. ಆದ್ರೆ ಆಗಿನ ಕಾಲದಲ್ಲಿ GPS ಇರಲಿಲ್ಲ. ಆದ್ರೆ ದೇವರು ಕೊಟ್ಟಂತಹ GPS ಎಷ್ಟು ಸ್ಪಷ್ಟವಾಗಿತ್ತು ಎಂಬುದನ್ನ ನಾವು ಈ ಒಂದು ಯೇಸು ಸ್ವಾಮಿಯ ಉತ್ತರದಲ್ಲಿ ಕಾಣ್ತೇವೆ. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂಬುದಾಗಿ ಯೇಸು ಸ್ವಾಮಿ ನೇರವಾಗಿ ಆತನಿಗೆ ಹೇಳ್ತಾ ಇದ್ದಾರೆ. ಊರೊಳಕ್ಕೆ ಹೋಗು, ಆಮೇಲೆ ನೀನು ಏನ್ ಮಾಡಬೇಕು ಅದನ್ನ ಅಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ. ಈ ರೀತಿಯಾಗಿ ಅಲ್ಲಿ ಮೊದಲನೇದಾಗಿ ಅಲ್ಲಿ ನಾವು ಕಂಡುಕೊಳ್ಳುವಂತಹ ವಿಷಯ ಏನಾಗಿತ್ತು ಅಂತಂದ್ರೆ, ಯೇಸು ಸ್ವಾಮಿ ಅಲ್ಲಿ ಅವನಿಗೆ ಏನ್ ಹೇಳಬೇಕಾಗಿತ್ತು ಅದನ್ನ ಹೇಳಿದ್ರು. ಎರಡನೇದಾಗಿ ಆತನು ಮಾಡಬೇಕಾದದ್ದೇನು ಎಂಬುದನ್ನ ತಿಳಿಸಿದ್ರು. 2 ವಿಷಯಗಳು ಬಹಳ ಇಂಪಾರ್ಟೆಂಟ್: ಬೋಧನೆ, ಆಮೇಲೆ ಕರ್ತವ್ಯ. ಯೇಸು ಸ್ವಾಮಿ ಅವನಿಗೆ ಹೇಳಬೇಕಾದದ್ದು ಬೋಧನೆಯನ್ನ ಬೋಧಿಸಿದ ಮೇಲೆ ಅವನಿಗೆ ಕರ್ತವ್ಯದ ವಿಷಯವಾದಂಥ ಸಂಗತಿಗಳನ್ನು ಸಹ ತಿಳಿಸಿದ್ರು, ಅವಕಾಶವನ್ನು ಸಹ ಅಲ್ಲಿ ಮಾಡಿಕೊಟ್ರು ಎಂಬುದಾಗಿ ನಮಗ ತಿಳಿದು ಬರ್ತದೆ. ತಿಳ್ಕೊಳ್ಬೇಕು ಫಸ್ಟ್ ನಾವು. ಯೇಸು ಸ್ವಾಮಿ ಅವನಿಗೆ ಯಾಕೆ ಬೋಧಿಸಿದ್ರು ಅಂದ್ರೆ, ಹಿ ಶುಡ್ ಹ್ಯಾವ್ ದ ರೈಟ್ ನಾಲೆಡ್ಜ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಕ್ರಿಪ್ಚರ್ಸ್ ಇನ್ ಅ ರೈಟ್ ವೇ. ಅವನಿಗೇನೋ ಬುದ್ಧಿ ಇತ್ತು ಬಹಳ, ಯಾಕಂದ್ರೆ ಯಹೂದ್ಯರ ಒಂದು ಏನಂತಾರೆ ಅದಕ್ಕೆ, ಶಾಲೆಯಲ್ಲಿ ಕಲ್ತಂತ ಒಬ್ಬ ವ್ಯಕ್ತಿ ಆಗಿದ್ದ. ಹಿ ವಾಸ್ ವೆರಿ ವೆರಿ ಇಂಟೆಲಿಜೆಂಟ್. ಹಿ ಹ್ಯಾಡ್ ಲಾಟ್ ಆಫ್ ನಾಲೆಡ್ಜ್ ಅಬೌಟ್ ಗಾಡ್. ಯಹೂದ್ಯರ ಒಂದು ಸಭಾ ಶಾಲೆಯಲ್ಲಿ ಕಲಿತಂತಹ ಒಬ್ಬ ವ್ಯಕ್ತಿ ಆಗಿದ್ದ, ಗಮಲಿಯೇಲನ ಶಿಷ್ಯನಾಗಿದ್ದ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಸರಿಯಾದಂತಹ ರೀತಿಯಲ್ಲಿ ಅದನ್ನ ನೀನು ಕಲಿತ್ಕೊಳ್ಬೇಕು. Jewish knowledge is not sufficient. You should have the knowledge of the Lord Jesus Christ. You should understand, you should know who the Lord Jesus Christ, ಕರ್ತನಾದ ಯೇಸು ಕ್ರಿಸ್ತರು ಯಾರಾಗಿದ್ದಾರೆ ಎಂಬುದನ್ನ ತಿಳ್ಕೊಂಡು ಆಮೇಲೆ ಆತನ ಸೇವೆಯನ್ನ ನೀನು ಮಾಡಬೇಕಾದದ್ದನ್ನ ಅಲ್ಲಿ ಅವರು ತಿಳಿಸಿದ್ರು ಅಂತೇಳಿ ನಾವು ಇಲ್ಲಿ ಕಂಡುಕೊಳ್ತೇವೆ. 6, 7, 8 ವಚನಗಳಲ್ಲಿ ನಾವು ಬರ್ತದೆ. ಈ ರೀತಿಯಾಗಿ ಅವರ ಸ್ವಾರ್ಥ ಸೇವೆ ಯಾವ ರೀತಿಯಾಗಿ ಕ್ರಿಸ್ತನ ಒಡೆತನದಲ್ಲಿ ನಡೆಯಿತು ಎಂಬುದನ್ನ, ನಡೆಯಲಿಕ್ಕಿದೆ ಎಂಬುದನ್ನ ಅವರು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿರುವಾಗ ಅಲ್ಲಿ ಇದ್ದಂತಹ ಜನರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ಕೇವಲ ಸೌಲನೊಬ್ಬನೇ ಇರಲಿಲ್ಲ, ಅವನು ಕೂಡ ಕೆಲವು ಜನರು ಸಹ ಇದ್ರು ಎಂಬುದು ನಮಗ ಅಲ್ಲಿ ಗೊತ್ತಿದೆ. ಅವರ ಸ್ಥಿತಿ ಏನಾಯ್ತು ಅಥವಾ ಅವರಿಗೆ ಏನೇನು ವಿಷಯಗಳು ಘಟಿಸಿತು ಎಂಬುದನ್ನ ನಾವು ತಿಳ್ಕೊಳ್ಳೋದು ಅವಶ್ಯ. ಅವರು ಅಲ್ಲಿ ಬೆಳಕನ್ನ ನೋಡ್ಲಿಲ್ಲ, ಆದ್ರೆ ಧ್ವನಿಯನ್ನು ಮಾತ್ರ ಕೇಳಿದ್ರು ಅಂತ. ಧ್ವನಿಯನ್ನು ಮಾತ್ರ ಕೇಳಿದಂಥವ್ರು ಉಳಿದವರು. ಆದ್ರೆ ಯೇಸು ಸ್ವಾಮಿಯನ್ನು ನೋಡಿದವರು ಸೌಲನೊಬ್ಬನೇ ಎಂಬುದಾಗಿ. ಅಂದ್ರೆ ದೇವರ ಯೋಜನೆಗಳು ಎಷ್ಟು ವಿಶಿಷ್ಟವಾಗಿರುತ್ತವೆ ಮತ್ತು ವಿಶೇಷವಾಗಿರ್ತವೆ. ಕೇವಲ ದ ಟಾರ್ಗೆಟ್ ವಾಸ್ ಸಾಲ್. ದೇವರ ಗುರಿ ಯಾರನ್ನ ಮುಟ್ಬೇಕಾಗಿತ್ತು ಅಂತಂದ್ರೆ ಸೌಲನನ್ನ ಮುಟ್ಬೇಕಾಗಿತ್ತು. ಉಳಿದಂತಹ ಜನರನ್ನ ಮುಟ್ಟುವಂಥದ್ದು ದೇವರ ಗುರಿ ಆಗಿರ್ಲಿಲ್ಲ. ಅವರು ಕೇವಲ ಧ್ವನಿ ಕೇಳಿದ್ರಷ್ಟೇ. ಆದ್ರೆ ಯೇಸು ಸ್ವಾಮಿಯನ್ನ ಕಂಡುಕೊಂಡಂಥವನು ಸೌಲನೊಬ್ಬನೇ ಎಂಬುದಾಗಿ ಅಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. 8ನೇ ವಚನಕ್ಕೆ ಬರುವಾಗ ಸೌಲನು ನೆಲದ ಮೇಲೆ ಬಿದ್ದನು ಎಂಬುದಾಗಿ ಹೇಳಿದೆ. ಸೊ ಹಿ ವಾಸ್ ಡೆಫಿನೆಟ್ಲಿ ಮಸ್ಟ್ ಬಿ ಟ್ರಾವೆಲಿಂಗ್ ಆನ್ ಎ ಹಾರ್ಸ್ ಬ್ಯಾಕ್. ಕುದುರೆಯ ಮೇಲೆ ಕುಳಿತುಕೊಂಡು ಹೋಗ್ತಿರುವಾಗ ಯೇಸು ಸ್ವಾಮಿಯ ಬೆಳಕನ್ನ ಕಂಡು ಕೆಳಗೆ ಬಿದ್ದನು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ 8ನೇ ವಚನ ಹೇಳ್ತದೆ. ದೇವರ ವಿರುದ್ಧ ಆತನು ಏನೇ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನ ಇದು ತೋರಿಸ್ತದೆ. ಅವನು ಬಹಳ ಒಂದು ಪ್ರಿಪರೇಷನ್ ದಿಂದ ಹೊರಟಿದ್ದ, ಬಹಳ ತಯಾರಿ ಇತ್ತು.
ಲೆಟರ್ ಇತ್ತು, ಅಧಿಕಾರ ಪತ್ರ ಇತ್ತು, ಜನರಿದ್ರು, ಎಳ್ಕೊಂಡು ಬರೋದಕ್ಕಾಗಿ ಬೇಡಿಗಳಿದ್ದವು. ಆದರೆ ಇವತ್ತು ಅವನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಕೆಳಗಡೆ ಬಿದ್ದಿದ್ದಾನೆ, ನೆಲ ಕಚ್ಚಿದ್ದಾನೆ ಎಂಬುದಾಗಿ ಹೇಳ್ತಾರಲ್ಲ ಎಷ್ಟೋ ಸಲ. ನೆಲದ ಮೇಲೆ ಬಿದ್ದನ್ನು ಮಣ್ಣು ಮುಕ್ಕಿದ್ದಾನೆ ಎಂಬುದಾಗಿ ಎಷ್ಟೋ ಸಲ ಹೇಳ್ತಾರೆ. ಆ ರೀತಿಯಾಗಿ ಅವನ ಸ್ಥಿತಿ ಆಯ್ತು. ನಾನು ಮಾಡ್ತೇನೆ ಎಂಬುದಾಗಿ ಹೋದಂತಹ ವ್ಯಕ್ತಿಯ ಸ್ಥಿತಿ ಏನಾಯ್ತು ಅಂತಂದ್ರೆ, ನೆಲ ಕಚ್ಚಿದನು ಎಂಬುದಾಗಿ ಅವನ ಬಗ್ಗೆ ನಾವು ನೋಡುವಾಗ ಎಂಥ ಒಂದು ದುಸ್ಥಿತಿಗೆ ಸೌಲನ ಒಂದು ಸ್ಥಿತಿ ಹೋಯಿತು ಅಂತ ಹೇಳಿ. ಆದರೆ ದೇವರು ಅವನನ್ನ ಬಿಡ್ಲಿಲ್ಲ. ಅವನೇನ್ ಮಾಡಿದ ಅಂತಂದ್ರೆ, ತಿರುಗಿ ಅವನನ್ನ ಎಬ್ಬಿಸಿ ತನ್ನ ಸೇವೆಗೋಸ್ಕರವಾಗಿ ಆರಿಸಿಕೊಂಡಂತ ಒಬ್ಬ ಸಾಧನವನ್ನಾಗಿ ಮಾಡ್ತಾನೆ ಎಂಬುದಾಗಿ ಮುಂದಿನ ವಿಚಾರಗಳಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಹಿಂದಿನ ಅಧ್ಯಾಯಗಳಲ್ಲಿ ಜೋರಾಗಿ ಹಿಂಸಾಚಾರ ಮಾಡಿದಂತಹ ಒಬ್ಬ ವ್ಯಕ್ತಿ, ಎದೆ ಸಟಿಸಿ ನಡೆಯುವಂತಹ ಒಬ್ಬ ವ್ಯಕ್ತಿ ಈಗ ಏನಾದ ಅಂತಂದ್ರೆ ನೆಲಕ್ಕೆ ಬಿದ್ದ. ಆಮೇಲೆ ಏನಾಯ್ತು, ಜನರು ಅವನ ಕೈ ಹಿಡಿದು ಅವನನ್ನು ಕರೆದುಕೊಂಡು ಹೋದ್ರು ಅಂತ. ಯಾಕಂದ್ರೆ ಕಣ್ಣು ಕಾಣ್ತಿರ್ಲಿಲ್ಲ ಅವನಿಗೆ. 3 days 3 ದಿವಸ ಅವನ ಕಣ್ಣು ಹೋಗ್ಬಿಡ್ತು, ದೃಷ್ಟಿ ಹೋಗ್ಬಿಡ್ತು. ಕಣ್ಣು ಈಗ ಓಪನ್ ಇದ್ರು ಕೂಡ ಅವನು ಕಾಣ್ತಿರ್ಲಿಲ್ಲ ಏನು. ನೋಡ್ರಿ ಅಂತ ಒಂದು ಸ್ಥಿತಿ. ದೇವ್ರ ಮುಂದೆ ನಾವು ಯಾರು ಅಲ್ಲ ಎಂಬುದನ್ನ ನಾವು ಅರಿಕೆ ಮಾಡಿಕೊಂಡು ಅದರ ಪ್ರಕಾರವೇ ನಡೀಬೇಕಾದದ್ದು ಬಹಳ ಅವಶ್ಯ. ನಾವು ಏನೇ ಇರಲಿ, ಆದ್ರೆ ದೇವ್ರ ಮುಂದೆ ನಾವು ಏನೂ ಇಲ್ಲ ಎಂಬುದನ್ನ ನಾವು ಯಾವಾಗಲೂ ನಮ್ಮ ಲಕ್ಷ್ಯದಲ್ಲಿ ಇಟ್ಕೊಂಡಿರೋಣ. ಈಗ ದೇವರು ಅದನ್ನ ಕಳಿಸ್ಕೊಟ್ಟ ಅವನಿಗೆ ಪಾಠ. ನೀನೇನೋ ಬಹಳ ಅಂತ ತಿಳ್ಕೊಂಡಿದ್ದೀನಿ ನಿನ್ ಸಲುವಾಗಿ, ಅದ್ರ ನೋಡಿ ಏನಾಗ್ತಾ ಇದೆ ಅಂತೇಳಿ. ನೆಲ ಕಚ್ಚಿದಂತ ವ್ಯಕ್ತಿಯನ್ನ ಜನರು ಕೈ ಹಿಡಿದು ಕರ್ಕೊಂಡು ಹೋಗುವಂತ ಸ್ಥಿತಿ ಉಂಟಾಯಿತು ಅಂತ ಹೇಳಿ ಅಲ್ಲಿ ನಾವು ನೋಡ್ತೇವೆ. ಎಂಥ ಒಂದು ಸ್ಥಿತಿಯನ್ನ ಇಲ್ಲಿ ಸೌಲನ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ ಅಲ್ಲಿ ಎಷ್ಟೋ ಆತನ ಮುಂದೆ ಯಾವ ದರ್ಪ ನಡೆಯುವುದಿಲ್ಲ. ದೇವ್ರ ಮುಂದೆ ನಾವು ಎಷ್ಟೇ ನಾವು ದರ್ಪ ಮಾಡಿದ್ರು ನಡೆಯುವುದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಗಾಡ್. ದೇವ್ರ ಮುಂದೆ ನಾವು ಯಾವಾಗ್ಲೂ ತಗ್ಗಿಸಿಕೊಳ್ಳುವುದೇ ನಮ್ಮ ಒಂದು ಕೆಲಸ. ನಾವು ದೀನತೆಯಿಂದಲೇ ಆತನ ಮುಂದೆ ಇರಬೇಕಾದದ್ದು ನಮ್ಮ ಒಂದು ಕರ್ತವ್ಯ, ನಮ್ಮ ಜೀವನ ಶೈಲಿ ಆಗಿರಬೇಕು ಎಂಬುದಾಗಿ ನಾವಿಲ್ಲಿ ತಿಳ್ಕೊಳ್ಳೋಣ. ಮುಂದೆ ಅವನು ಅಲ್ಲಿ ಆತನ ಮುಂದೆ ಯಾವ ರೀತಿಯಾಗಿ ಹೋದನು, ದೀನತೆ ಮುರಿದ ಮನಸ್ಸು ಮಾತ್ರ ಅದು ಕಾರ್ಯ ಸಾಧಿಸುವಂತದ್ದಾಗಿದೆ ಎಂಬುದು ನಮಗ ಈ ಒಂದು ಭಾಗದಿಂದ ತಿಳಿದು ಬರ್ತದೆ. 3 ದಿವಸ ಆತನು ಕಣ್ಣು ಕಾಣದೆ ಏನು ತಿನ್ನಲಿಲ್ಲ ಎಂಬುದಾಗಿ ನಮಗ 9ನೇ ವಚನ ತಿಳಿಸ್ತದೆ. ಏನು ತಿನ್ನಲಿಲ್ಲ, ಏನು ಆತನು ನೀರನ್ನು ಸಹ ಆತನು ಕುಡಿಯದಂತಹ ಒಂದು ಸ್ಥಿತಿಯ ಒಂದು ಆಯ್ತು ಅಂತ ಹೇಳಿ. ಅಂದ್ರೆ ಅಷ್ಟು ಹಿ ವಾಸ್ ಕ್ರಶ್ಡ್ ಎಂಬುದಾಗಿ ಹೇಳ್ಬಹುದು. ಅಷ್ಟು ಆತನು ಜಜ್ಜಲ್ಪಟ್ಟನು ಎಂಬುದಾಗಿ ಹೇಳ್ಬಹುದು. ನನಗೆ ಊಟನೂ ಬೇಡ, ನನಗೆ ನೀರು ಬೇಡ ಎನ್ನುವಂತಹ ಒಂದು ಸ್ಥಿತಿಗೆ ದೀನನಾಗಿ ಆತನು ಹೋದನು ಅಂತ ಹೇಳಿ 3 ದಿವಸದ ಅವನ ಸ್ಥಿತಿಯನ್ನ ನಾವು ಇಲ್ಲಿ ಕಾಣ್ತೇವೆ. ಮುಂದೆ ಇವು ನಾವು ಇದು ಏನ್ ತೋರಿಸ್ತದೆ ಅಂತಂದ್ರೆ, ಗಾಡ್ ವಾಸ್ ಟೀಚಿಂಗ್ ಹಿಮ್ ದ ಡಿಪೆಂಡೆನ್ಸ್. ನನ್ನ ಮೇಲೆ ನೀನು ಆತ್ಕೋ ಎಂಬುದಾಗಿ ದೇವರು ಅವನಿಗೆ ತಿಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿಯವರು ಅವನಿಗೆ ಕಲಿಸಿದಂತಹ ಪಾಠ ಏನಾಗಿತ್ತು ಅಂತಂದ್ರೆ, ನಾನು ಯೇಸು ಸ್ವಾಮಿಯ ಮೇಲೆ ಆತ್ಕೊಳ್ತೇನೆ ಎಂದ ಮೇಲೆ, ಇಷ್ಟು ದಿವಸ ನಾನು ನನ್ನ ಮೇಲೆ ಆತ್ಕೊಂಡಿದ್ದೆ, ನನ್ನ ಬುದ್ಧಿ ಮೇಲೆ ಆತ್ಕೊಂಡಿದ್ದೆ, ನನ್ನ ಒಂದು ಅಧಿಕಾರದ ಮೇಲೆ ಆತ್ಕೊಂಡಿದ್ದೆ, ನನ್ನ ಸ್ಟೇಟಸ್, ನನ್ನ ಒಂದು ಸ್ಥಿತಿಯ ಮೇಲೆ ನಾನು ಆತ್ಕೊಂಡಿದ್ದೆ. ಆದ್ರೆ ಇವತ್ತು ನಾನು ಯೇಸು ಸ್ವಾಮಿಯ ಮೇಲೆ ಆತ್ಕೊಳ್ತೇನೆ ಎಂಬಂತಹ ಒಂದು ಚಿತ್ರ ಇಲ್ಲಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ 1ರಿಂದ 9 ವಚನಗಳಲ್ಲಿ ಆದಂತಹ ಘಟನಾವಳಿಗಳನ್ನ ನಾವು ನೋಡಿದಾಗ ಯಾವ ರೀತಿಯಾಗಿ ನಾವು ಸಹ ದೀನತೆಯಿಂದ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಆತನ ಸೇವೆಯನ್ನ ನಾವು ಮಾಡಬೇಕೆಂಬುದರ ಚಿತ್ರವನ್ನ ನಾವು ಕಂಡುಕೊಂಡೆವು. ಈಗ ಮುಂದೆ ಬರ್ತಕ್ಕಂಥ 10ರಿಂದ 14 ವಚನಗಳಲ್ಲಿ ಅನನೀಯನೆಂಬಂತಹ ಒಬ್ಬ ಶಿಷ್ಯನ ಒಂದು ಪರಿಚಯ ಆಗ್ತದೆ. ಅಲ್ಲಿ ಕರ್ತನು ಆತನಿಗೆ ದರ್ಶನ ಕೊಟ್ಟು ಅವನಿಗೆ ಹೇಳ್ತಾನೆ. ಕರ್ತನ ದೂತನ ದರ್ಶನ ಕೊಟ್ಟು ಅಲ್ಲಿ ನಮಗ ಹೇಳಲಾಗಿದೆ ನೋಡ್ರಿ 10ನೇ ವಚನದಲ್ಲಿ, ದಮಸ್ಕದಲ್ಲಿ ಅನನೀಯನೆಂಬ ಶಿಷ್ಯನಿದ್ದನು, ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನ ಕರೆದನು ಎಂಬುದಾಗಿ. ಅನನೀಯನು ಸಹ ಬಹಳಷ್ಟು ಅವನು ಒಳ್ಳೆಯ ಶಿಷ್ಯನಾಗಿದ್ದ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಯಾಕಂದ್ರೆ ದೇವರು ಅವನನ್ನ ಉಪಯೋಗಿಸಿಕೊಂಡ. ಸೌಲನನ್ನು ಉತ್ತೇಜಿಸೋದಕ್ಕಾಗಿ ಉಪಯೋಗಿಸಿಕೊಂಡಂತ ವ್ಯಕ್ತಿ ಯಾರಾಗಿದ್ದ ಅಂತಂದ್ರೆ ಅನನೀಯನು. ಅವನು ಕರ್ತನ ದರ್ಶನ ಪಡೆದುಕೊಂಡು ಅವನು ಕರ್ತನ ಕೂಡ ಸಂಭಾಷಣೆಯನ್ನು ಮಾಡುವುದು ನಮಗಲ್ಲಿ ಕಂಡು ಬರ್ತದೆ. ಅಲ್ಲಿ ಆತನು ಸಹ ಇಲ್ಲಿ ಮತ್ತೆ ದೇವರು ಅವನಿಗೆ ಒಂದು ಡೈರೆಕ್ಷನ್ ಕೊಡ್ತಾನೆ.
ಎಷ್ಟು ಸ್ಪಷ್ಟವಾಗಿ ಆತನ ಹೇಳ್ತಾನೆ ನೋಡ್ರಿ ಏನಂತ ಹೇಳಿ. ನೆಟ್ಟನೆಯ ಬೀದಿಗೆ ಹೋಗು, ಆಮೇಲೆ ಯೂದನ ಮನೆಗೆ ಹೋಗು, ಅಲ್ಲಿ ತಾರ್ಸದ ಸೌಲನನ್ನು ಕೇಳು, ಆಗ ಅವನು ಪ್ರಾರ್ಥಿಸ್ತಿರ್ತಾನೆ ಎಂಬುದಾಗಿ ಹೇಳ್ತಾನೆ. ಪ್ರಾರ್ಥಿಸುವಂತ ಸೌಲನು ಇಷ್ಟ ದಿವಸ ಪ್ರಾರ್ಥಿಸುವವರನ್ನ ಸೆರೆಯೊಳಗೆ ಹಾಕಿಸುವಂತ ಸೌಲ. ಆದ್ರೆ ಈ ಹೊತ್ತು ಅವನು ಏನ್ ಮಾಡ್ತಾ ಇದ್ದಾನಂತಂದ್ರೆ ಪ್ರಾರ್ಥಿಸ್ತಾ ಇದ್ದಾನೆ, ತಾನೇ ಪ್ರಾರ್ಥಿಸ್ತಾ ಇದ್ದಾನೆ. ಅಂದ್ರೆ ದೇವರು ಯಾವ ರೀತಿಯಾಗಿ ತನ್ನ ಕೆಲಸವನ್ನ ಸೌಲನ ಜೀವನದಲ್ಲಿ ಮಾಡ್ತಾ ಹೋದನು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಮುಂದೆ ಅನನೀಯನಿಗೆ ಅವನು ಹೇಳ್ದ, ದೇವ್ರು ಹೇಳಿದಾಗ, ಕರ್ತನ ಹೇಳ್ದ, ನೀನು ಅವನ ಮೇಲೆ ಕೈ ಇಟ್ಟು ತಿರುಗಿ ಕಾಣುವಂತೆ ಪ್ರಾರ್ಥಿಸುವುದನ್ನು ಅವನು ನೋಡಿದ್ದಾನೆ ಎಂಬುದಾಗಿ. ಅಂದ್ರೆ ಅನನೀಯನಿಗೆ ಸೌಲನಿಗೆ ಆಲ್ರೆಡಿ ಗೊತ್ತಿದೆ ಏನಂತೇಳಿ. ಅನನೀಯನ್ ಬರ್ತಾನೆ, ನನ್ನ ಕಣ್ಣ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾನೆ ಮತ್ತು ನನಗೆ ದೃಷ್ಟಿ ಬರ್ತದೆ ಎಂಬುದು ಆಲ್ರೆಡಿ ಹಿ ನೋಸ್ ಎಂಬುದಾಗಿ ಅಲ್ಲಿ ಅನನೀಯನಿಗೆ ಕರ್ತನು ಹೇಳುವಾಗ, ಕರ್ತನು ಅನನೀಯನು ಸ್ವಲ್ಪ ಹಿಂದೆ ಮುಂದೆ ನೋಡ್ಲಿಕ್ಕತ್ತ. ಅಂದ್ರೆ ಹಿ ವಾಸ್ ಹೆಸಿಟೇಟಿಂಗ್, ಸ್ವಲ್ಪ ಆತನು ಹಿಂದೆ ಮುಂದೆ ನೋಡ್ತಾ ಇರುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಯೇಸು ಸ್ವಾಮಿ ಈ 13ನೇ ವಚನದಲ್ಲಿ, ಈ ವ್ಯಕ್ತಿ ನಿನ್ನ ಹೆಸರನ್ನು ಹೇಳುವವರಿಗೆ ಕೇಡನ್ನು ಮಾಡುವಂತವನು, ದಮಸ್ಕದಲ್ಲಿ ಬೇಡಿ ಹಾಕುವ ಅಧಿಕಾರ ಹೊಂದಿ ಬರ್ತಾನೆ ಎಂಬ ತಿಳುವಳಿಕೆ ನಮಗೆ ಇದೆ ಅಂತ ಹೇಳಿ, ಮತ್ತು ನೀನು ಹೋಗು ಅಂತ ಹೇಳ್ತಾ ಇದೆಯಲ್ಲ ಎಂಬುದಾಗಿ ಯೇಸು ಸ್ವಾಮಿ ಕರ್ತನಿಗೆ ಅಲ್ಲಿ ಅನನೀಯನು ಹೇಳಿದಾಗ, ಕರ್ತನು ಅವನಿಗೆ ಒಂದೇ ಮಾತು ಹೇಳ್ದ, ನೀನು ಹೋಗು. ಅವನಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಮೊದಲಿಗೆ ಆತನೆಲ್ಲ ಹೇಳ್ದ, ಇನ್ಫಾರ್ಮೇಶನ್ ಕೊಟ್ಟ, GPS ಮತ್ ಕೊಟ್ಟ, ಏನಂತಾರ ಅದಕ್ಕೆ ಲೊಕೇಶನ್ ಪ್ಲಾನ್ ಸಹ ಕೊಡ್ತಾನೆ. ಕೊಟ್ಟ ಮೇಲೆ ಈಗ ಅನನೀಯನ ಕೆಲವು ಏನಂತಾರ ಅದಕ್ಕೆ ಡೌಟ್ಸ್ ಇದ್ದು, ಆದ್ರೆ ಅದಕ್ಕೆ ಆತನು ಉತ್ತರ ಕೊಡ್ಲಿಲ್ಲ. ಆತನ ಏನೇ ಹೇಳ್ತಾನಂತಂದ್ರೆ, ನೀನು ಹೋಗು ಅಂತ ಹೇಳ್ತಾನೆ. ಯು ಗೋ, ನೀನು ಹೋಗು. ಆ ಮನುಷ್ಯನನ್ನು ಯಾರ ಸಲುವಾಗಿ ನಾನು ಆರಿಸಿಕೊಂಡಿದ್ದೇನೆ, ಮೂರು ಗುಂಪುಗಳ ಸಲುವಾಗಿ ನಾನು ಆರಿಸಿಕೊಂಡಿದ್ದೇನೆ. ಆ ವ್ಯಕ್ತಿ ಸಾಧಾರಣ ಮನುಷ್ಯ ಅಲ್ಲ. ಅವನೇನಾಗಿದ್ದಾನ ಅಂತಂದ್ರೆ, ಅವನು ಅರಸರನ್ನು, ಇಸ್ರಾಯೇಲರನ್ನು, ಮತ್ತೊಂದು ಗುಂಪಿದೆ ನೋಡ್ರಿ, ಅನ್ಯ ಜನರನ್ನು, ಈ 3 ಜನರಿಗೆ ಸ್ವಾರ್ಥಿಯನ್ನು ಸಾರುವುದಕ್ಕಾಗಿ ಆರಿಸಿಕೊಂಡಂತಹ ಸಾಧನವಾಗಿದ್ದಾನೆ ಅಂತ ಹೇಳ್ತಾನೆ. ಸೊ ಕ್ಲಿಯರ್ಲಿ ದ ಲಾರ್ಡ್ ಈಸ್ ಸ್ಪೀಕಿಂಗ್ ಟು ಅನನಿಯಾಸ್. ಅನನೀಯನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅನ್ಯ ಜನರಿಗೂ, ಅರಸುಗಳಿಗೂ, ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ, ಚೋಸನ್ ವೆಸಲ್ ಎಂಬುದಾಗಿ ಬರ್ತಾ ಇದ್ದಾನೆ ಇವತ್ತು ಸೌಲನು. ಆಗ ಅನನೀಯನು ಸುಮ್ಮನೆ ತನ್ನ ಮರು ಮಾತಾಡದೆ ಹೋಗೇ ಬಿಟ್ಟ. ಹೋಗಿ ಅಲ್ಲಿ ನೆಟ್ಟನೆ ಬೀದಿ, ಆಮೇಲೆ ಯೂದನ ಮನೆ, ಅಲ್ಲಿ ತಾರ್ಸದ ಸೌಲ ಎಲ್ಲಿದ್ದಾನೆ ಎಂಬುದಾಗಿ ನೋಡುವಾಗ ಸೌಲ ಪ್ರಾರ್ಥಿಸ್ತಾ ಇದ್ದ. ಆಗ ಒಳಗಡೆ ಹೋಗಿ ಅಲ್ಲಿ ಏನ್ ಮಾಡ್ದ ಅಂತಂದ್ರೆ, ಅವನ ಮೇಲೆ ಕೈ ಮೇಲೆ ಕಣ್ಣಿಟ್ಟು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ವಚನ 18ರಲ್ಲಿ ಬರುವಾಗ 17ನೇ ವಚನಕ್ಕೆ ನಾವು ಬರುವಾಗ, ಅಲ್ಲಿ ಸೌಲನನ್ನು ಆತನು ಕರೆದಂತ ಒಂದು ಮಾತು ಬಹಳ ಸುಂದರವಾಗಿ. ಅದೇನಂತಂದ್ರೆ, ಸಹೋದರನಾದಂತ ಸೌಲನೇ. ನೋಡ್ರಿ, ನಿಜವಾಗಿ ನೋಡುದಾಗಿದ್ರೆ ಸ್ವಲ್ಪ ಸಮಯದ ಹಿಂದೆ ಕರ್ತನ್ ಕೂಡ ಮಾತಾಡುವಾಗ ನೀನೇ ಏನಂದಿದ್ದ ಅವನಿಗೆ, ಕ್ರಿಸ್ತ ಹಿಂಸಕ, ಕ್ರಿಸ್ತನನ್ನ ನಂಬಿದವರಿಗೆ ಹಿಂಸೆ ಕೊಡುವಂತಹ ವ್ಯಕ್ತಿ ಅಂತ ಹೇಳಿ ಅಂದಿದ್ದ. ಆದ್ರೆ ಈಗ ಕರ್ತನ ಎಂಬುದಾಗಿ ಆತನು ಹೇಳಿದನ್ನು ನೋಡುವಾಗ ಅವನ ಸಂಶಯ ಅದು ಈಗ ಪ್ರೀತಿಯಲ್ಲಿ ಮಾರ್ಪಡಿಸಲ್ಪಟ್ಟಿದೆ. ದಿಸ್ ಡೌಟ್ ಈಸ್ ಚೇಂಜ್ಡ್ ಟು ಲವ್ ಎಂಬುದಾಗಿ, ಪ್ರೀತಿಯನ್ನ ಮಾಡುವಂತಹ ವ್ಯಕ್ತಿಯಾಗಿ ಅನನೀಯನು ಅಲ್ಲಿ ಕಂಡು ಬರ್ತಾನೆ. ನಿಜವಾಗಿ ಮೊದಲಿಗೆ ಅವನಲ್ಲಿ ದ್ವೇಷ ಭಾವನೆ ಇತ್ತು, ಅಂದ್ರೆ ಒಂದು ಹೆದರಿಕೆ ಭಾವನೆ ಇತ್ತು, ಅಥವಾ ಅವನ ಬಗ್ಗೆ ಬೇರೆ ವಿಚಾರಗಳಿತ್ತು. ಆದರೆ ಈಗ ಅವನು ಹೇಳುವಂತಹ ಈ ಮಾತು ಎಷ್ಟು ವಿಶೇಷವಾದದ್ದು ಎಂಬುದನ್ನು ನಾವು ತಿಳ್ಕೊಂಡು, ಸಹೋದರನಾದಂತಹ ಸೌಲನೇ ಈ ರೀತಿಯಾಗಿ ಸೌಲನ ಕಣ್ಣು ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ
ಏನೋ ಪರೆಗಳಂತೆ ಬಿತ್ತು ಅಂತ ಹೇಳಿ 18ನೇ ವಚನ ಹೇಳುತ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ಸೌಲನು ದೀಕ್ಷಾ ಸ್ನಾನ ಮಾಡಿಸಿಕೊಂಡ. ನೋಡ್ರಿ ಅಂದ್ರೆ ನನಗೆ ಅನ್ಸೋ ಪ್ರಕಾರ ಅನನೀಯನು ಅವನಿಗೆ ಹೇಳಿದಂತಹ ಕೆಲವು ಮಾತುಗಳಲ್ಲಿ ಈ ದೀಕ್ಷಾ ಸ್ನಾನದ ವಿಷಯ ಸಹ ಬಂದಿರಬಹುದು ಅಂತ ಹೇಳಿ ಆಗ ಸೌಲ ಊಟಾನು ಮಾಡಿಲ್ಲ 3 ದಿವಸ, ನೀರು ಕುಡ್ದಿಲ್ಲ. ಆದರೆ ಮಾಡಿದಂತಹ ಕೆಲಸ ಏನಾಗಿತ್ತು ಅಂತಂದ್ರೆ ದೀಕ್ಷಾ ಸ್ನಾನ. ನಾವು ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡ ಮೇಲೆ ಮಾಡಬೇಕಾದಂತಹ ಮುಂದಿನ ಕೆಲಸ ಏನಂತಂದ್ರೆ ದೀಕ್ಷಾ ಸ್ನಾನ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ನೀರಿನ ದೀಕ್ಷಾ ಸ್ನಾನ ಅಲ್ಲಿ ಮಾಡಿಸಿಕೊಂಡದ್ದನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಎಷ್ಟು ಅದ್ಭುತವಾದಂತಹ ಒಂದು ಮಾರ್ಪಾಟು ಇಲ್ಲಿ ನಮಗ ಕಂಡು ಬರ್ತದೆ ಸೌಲನ ಜೀವನದಲ್ಲಿ. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಮೊದಲಿಗೆ ಆತ್ಮೀಯ ವಿಷಯಗಳು, ಆಮೇಲೆ ದೈಹಿಕ ವಿಷಯಗಳು ಅಲ್ಲಿ ನಮಗ ಕಂಡು ಬರ್ತವೆ. ಅಂದ್ರೆ ಎಷ್ಟು ಅದ್ಭುತವಾದ ವಿಷಯಗಳು ಅಲ್ಲಿ ನಡೀತಾ ಇದೆ. ದೇವರಿಗೆ ಎಷ್ಟು ದೊಡ್ಡ ಮಾನ ಅಲ್ಲಿ ಉಂಟಾಗ್ತಾ ಇದೆ, ಗೌರವ ಸಲ್ಲಿಸಲ್ಪಡ್ತಾ ಇದೆ, ಮಹಿಮೆ ಉಂಟಾಗ್ತಾ ಇದೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಎಲ್ಲಾ ವಿಷಯಗಳಾದ ಮೇಲೆ ತರುವಾಯ ಊಟ ಮಾಡಿ ಬಲ ಹೊಂದಿದನು. ಆತ್ಮೀಯ ಬಲ ಫಸ್ಟ್, ಆಮೇಲೆ ದೈಹಿಕ ಬಲ ನೆಕ್ಸ್ಟ್ ಎಂಬುದನ್ನ ಇಲ್ಲಿ ಸೌಲನ ಜೀವನ ನಮಗೆ ತಿಳಿಸಿಕೊಡ್ತದೆ. ಮುಂದಿನ ವಿಷಯಗಳು ಬಹಳ ಇದ್ರೂ ಕೂಡ ಅವುಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದ ಟೈಮ್ ಇಸ್ ಓನ್ಲಿ ಫ್ಯೂ ಮಿನಿಟ್ಸ್. ನಾವು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ ಕಾರಣ ಸ್ವಲ್ಪ ಸಹಿಸ್ಕೊಡ್ರಿ, ಇದನ್ನ ಸ್ವಲ್ಪ ತಿಳ್ಕೊಡ್ರಿ. ಬಹಳ ಮುಖ್ಯವಾದಂತಹ ವಿಷಯಗಳು ಇಲ್ಲಿ ನಮಗ ಇನ್ನು ಕೆಲವು ಇವೆ, ಅವುಗಳಂತ ಹೇಳಿ ನಾವು ಮುಗಿಸೋಣ. ಸೌಲ ಎಂಥವನಾಗಿದ್ದ ಅಂತಂದ್ರೆ ಹಿ ವಾಸ್ ಅ ಮೆಚ್ಯೂರ್ಡ್ ಮ್ಯಾನ್. ಅವನು ಒಬ್ಬ ಪರಿಪಕ್ವನಾದಂಥ ವ್ಯಕ್ತಿ, ಸುಶಿಕ್ಷಿತನಾಗಿದ್ದ. ಹಿ ವಾಸ್ ಅ ಲರ್ನೆಡ್ ಮ್ಯಾನ್. ಆದರೆ ಅವನು ಏನಂತಾರೆ ಅದಕ್ಕೆ, ಅವನು ಒಂಥರದ ಹುಚ್ಚು ಹಿಡದಂತ ವ್ಯಕ್ತಿ ಆಗಿರ್ಲಿಲ್ಲ. ಅಂದ್ರೆ ನನಗೆ ಬಹಳ ಗೊತ್ತದೆ ಅಂತ ಹೇಳಿ ಅಂತ ಒಂದು ಹುಚ್ಚು ಅವನಲ್ಲಿ ಇರಲಿಲ್ಲ ಎಂಬುದನ್ನ ನಾವು ಅವನ ಬಗ್ಗೆ ಇಲ್ಲಿ ಕಾಣ್ತೇವೆ. ಒಮ್ಮೆಲೆ ಅವನ ಜೀವನದಲ್ಲಿ ಪೂರ್ತಿ ಬದಲಾವಣೆ ಆಯಿತು. ಇಟ್ ವಾಸ್ ದ ರೈಟ್ ಅಬೌಟ್ ಟರ್ನ್ ಅಂತ ಹೇಳ್ತಾರೆ. ಅವನು ಹೀಗೆ ಹೋಗ್ತಾ ಇರುವವನು ಪೂರ್ಣವಾಗಿ ತಿರುಗಿ ಆತನು ಹಿಂದೆ ಹೋಗ್ತಾ ಇರುವ, ಹಿಂದಿನ ದಿಕ್ಕಿನಲ್ಲಿ ಹೋಗ್ತಾ ಇರುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಅವನು ಕ್ರಿಸ್ತ ಹಿಂಸಕನಾಗಿದ್ದ, ಆದ್ರೆ ಈ ಹೊತ್ತು ಏನಾಗಿದ್ದಾನೆ, ಕ್ರಿಸ್ತನನ್ನ ನಂಬಿದಂತ ಶಿಷ್ಯ, ಅಪೋಸ್ತಲ, ಕಳಿಸಲ್ಪಟ್ಟಂತ ಅಪೋಸ್ತಲನಾಗಿ ನಮಗೆ ಕಂಡು ಬರ್ತಾನೆ. ದರ್ ಇಸ್ ಓನ್ಲಿ ಒನ್ ಅಪೋಸ್ತಲ್ ಆಫ್ಟರ್ ದ 12 apostles. ನೆನಪಿಟ್ಕೊಳ್ರಿ, there are no more apostles after Paul. 12 ಜನ ಇದ್ರು, ಅಂದ್ರೆ 11 ಜನ ಉಳಿದಿದ್ರು. ಅದರಲ್ಲಿ 12ನೇವನು ಮತ್ತಿಯನು, 12 ಜನ ಆದ್ರು. ಆದ್ಮೇಲೆ ಬಂದಂತಹ ಒಬ್ಬನೇ ಒಬ್ಬ ಅಪೊಸ್ತಲ ಯಾರಂತಂದ್ರೆ ಸೌಲ. ಈ ಬಿಕೇಮ್ ಪಾಲ್ ಲೇಟರ್ ಆನ್ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ರಿಮೆಂಬರ್ಡ್. ಆಮೇಲೆ ಅಪೊಸ್ತಲರು ಯಾರು ಬರಲಿಲ್ಲ. ಅಪೊಸ್ತಲರ ಒಂದು ಗುಂಪು ಇದೆ, ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಕೆಲವರು ಅಪೊಸ್ತಲರು ಅಂತ ಹೇಳಿ ಹೇಳ್ತಾರೆ, ಕರೆಸ್ಕೊಳ್ತಾರೆ, ಆದ್ರೆ ಅದ್ರ ಬಗ್ಗೆ ದೇವರ ವಾಕ್ಯದಲ್ಲಿ ಉಲ್ಲೇಖ ಇಲ್ಲ. ಆದ ಕಾರಣ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರೋಣ. ಸೌಲ ಅಂತಂದ್ರೆ ಪೌಲನ ಅಪೊಸ್ತಲ ಆದ್ಮೇಲೆ ಮತ್ತೆ ಅವರ ಅಪೊಸ್ತಲರು ಬರ್ಲಿಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅದನ್ನೇ ನಾವು ಗ್ರಹಿಸ್ಕೊಳ್ಳೋಣ. ಮುಂದೇನಾಯ್ತು ಅಂತಂದ್ರೆ, ಯೇಸು ಸ್ವಾಮಿ ಇದು ಹೇಗೆ ಸಾಧ್ಯ ಆಯ್ತು? ಈ ರೀತಿಯಾಗಿ ಕ್ರಿಸ್ತ ಹಿಂಸಕ ಒಬ್ಬ ಕ್ರಿಸ್ತನ ವಾಕ್ಯ ಹೇಳುವಂತಹ ಒಬ್ಬ ವ್ಯಕ್ತಿ ಆದ, ಇದು ಹೇಗಾಯ್ತು ಅಂತ ಹೇಳಿ ನಾವು ಈಗಾಗಲೇ ನೋಡಿದ್ದೇವೆ. ಬೋಧಕನಾದ ಹೇಗೆ ಅಂತ ಹೇಳಿ ನಾವು ನೋಡುವಾಗ, ಆತನು ಕರ್ತನಾದ ಯೇಸು ಕ್ರಿಸ್ತರ ಜೀವಿಸುವಂತಹ ಮಹಿಮೆಯನ್ನ, ದ ಲಿವಿಂಗ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಹಿಸ್ ಗ್ಲೋರಿ ಹಿ ಸಾ. ಅವನು ನೋಡಿದ ಕಾರಣ, ನಂಬಿದ ಕಾರಣ, ನಮಸ್ಕದ ಹಾದಿಯಲ್ಲಿ ಭೇಟಿಯಾದ ಕಾರಣ ಕರ್ತನಾದ ಯೇಸು ಕ್ರಿಸ್ತರು ಆತನಿಗೆ ಆ ಒಂದು ಮಾರ್ಪಾಟನ್ನ ಅವನ ಜೀವನದಲ್ಲಿ ಉಂಟು ಮಾಡಿದರು ಎಂಬುದಾಗಿ. ಆದ ಕಾರಣ ಅವನೇ ಹೇಳ್ತಾನೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಈಗೋ ಯಾರಾದರೂ ಕ್ರಿಸ್ತನನ್ನು ನಂಬಿದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲ ಹೋಯ್ತು, ಎಲ್ಲವೂ ಹೊಸದಾಯಿತು ಎಂಬುದಾಗಿ ಪೌಲನ ಮಾತಿನಲ್ಲಿಯೇ ಅವನ ಜೀವನದ ಒಂದು ಸಾಕ್ಷಿಯನ್ನ ನಾವು ಕಾಣ್ತೇವೆ. ಈಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು
ಹೊಸ ಸೃಷ್ಟಿಯಾದನು. ಈಸ್ ಅ ನ್ಯೂ ಕ್ರಿಯೇಷನ್. ಹಳೇದೆಲ್ಲ ಹೋಯ್ತು, ಎಲ್ಲ ಹೊಸದಾಯ್ತು ಎಂಬುದಾಗಿ ಪೌಲನೇ 2 ಕೊರಿಂಥ 5:17 ನಮಗೆ ತನ್ನ ಅನುಭವವನ್ನೇ ಬರೀತಾ ಇದ್ದಾನೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಎಷ್ಟು ಹೊಸಬರಾಗ್ತಾ ಇದ್ದೇವೆ, ಎಷ್ಟು ಮಾರ್ಪಾಡು ಹೊಂದ್ತಾ ಇದ್ದೇವೆ, ಎಷ್ಟು ಮೆಚ್ಯೂರ್ ಆಗ್ತಾ ಇದ್ದೇವೆ. ಪೇತ್ರನು ಹೇಳ್ತಾನೆ ಏನಂತಾರೆ, ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಬೆಳೆಯಿರಿ, ಆತನ ವಾಕ್ಯ ಜ್ಞಾನದಲ್ಲಿ ಬೆಳೆಯಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪರಿಪಕ್ವತೆಯಲ್ಲಿ ನೀವು ಮುಂದರಿಯಿರಿ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ನಮ್ಮ ಸ್ಥಿತಿ ಏನಾಗಿದೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋಣ. ಎಲ್ಲಾ ವಿಷಯಗಳು ನಮ್ಮ ಸಲಾಗಿ ಬರೆಯಲ್ಪಟ್ಟಿವೆ, ನಮ್ಮ ಆತ್ಮೀಯ ಜೀವಿತಕ್ಕಾಗಿ ಬರೆಯಲ್ಪಟ್ಟಿವೆ, ಈ ಲೋಕದಲ್ಲಿ ನಾವು ಜೀವಿಸುವಂತಹ ನಮ್ಮ ಜೀವಿತಕ್ಕಾಗಿ ಬರೆಯಲ್ಪಟ್ಟಿವೆ. ಆದ ಕಾರಣ ಅವುಗಳನ್ನ ಅನ್ವಯಿಸಿಕೊಂಡು ನಾವು ಬೆಳೆದು ದೇವರ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಮೆಚ್ಚುಗೆಯವರಾಗಿ ಬಾಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಮುಂದೆ ಏನಾಗ್ತದೆ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿ ರಕ್ಷಿಸಲ್ಪಟ್ಟು ಹೊಸ ಸೃಷ್ಟಿಯಾದಂತಹ ಪೌಲನ ಜೀವನದಲ್ಲಿ 20ನೇ ವಚನಕ್ಕೆ ನಾವು ಬರುವಾಗ, ಅವನು ಕೆಲ ದಿವಸ ಶಿಷ್ಯರೊಂದಿಗೆ ಇರ್ತಾನೆ. ಕೂಡಲೇ ಆತನು ಸಾಕ್ಷಿ ಕೊಡ್ಲಿಕ್ಕೆ ಶುರು ಮಾಡ್ದ ಅಂತ ಹೇಳಿ ಬರೆದದ್ ನೋಡ್ರಿ. ಅಲ್ಲಿ 20ನೇ ವಚನಕ್ಕೆ ನೀವು ಬರುವಾಗ, ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾ ಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದಿವ್ಯಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಹಿ ವಾಸ್ ನಾಟ್ ಸೆಂಟ್ ಟು ಎನಿ ಬೈಬಲ್ ಸ್ಕೂಲ್. ಬೈಬಲ್ ಸ್ಕೂಲ್ಗೆ ಹೋಗಿ ಅಲ್ಲಿ ಕಲಿತು ಹೋಗಿ ನೀನು ಹೇಳಪ್ಪ ಅಂತ ಹೇಳಿ ಯಾರೋ ಅಲ್ಲಿ ಹೇಳಿದ್ದು ನಾವು ನೋಡುದಿಲ್ಲ. ಆದರೆ ತಡ ಮಾಡದೆ ಆತನು ಯೇಸು ಕ್ರಿಸ್ತರೇ ನಿಜವಾದಂತಹ ದೇವಕುಮಾರನು ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡಿದನು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಆದ ಕಾರಣ ರಕ್ಷಣೆ ಹೊಂದಿದ ಮೇಲೆ ನಮ್ಮ ಕೆಲಸ ಏನಂತಂದ್ರೆ, ಆತನ ವಿಷಯವಾಗಿ ಸಾಕ್ಷಿಯನ್ನ ಕೊಡಬೇಕಾದದ್ದು ಬಹಳ ಮುಖ್ಯವಾದಂತಹ ಅಂಶ ನಮಗ ಪೌಲನ ಜೀವನದಲ್ಲಿ ಕಂಡು ಬರ್ತದೆ. ಆದ ಕಾರಣ ಆತನು ತಿಮೋತಿಗೆ ಒಂದ್ ಮಾತು ಹೇಳ್ತಾನೆ, ಏನಂತ ಹೇಳಿ, ನೀನು ಅನುಕೂಲವಿದ್ದಾಗಲೂ ಅನುಕೂಲವಿಲ್ಲದೆ ಇದ್ದಾಗಲೂ ಯೇಸು ಸ್ವಾಮಿಯ ಸ್ವಾರ್ಥಿಯನ್ನ ಸಾರುವವನಾಗಿರು ಎಂಬುದಾಗಿ ಹೇಳ್ತಾನೆ. ಅನುಕೂಲವಿದ್ದಾಗಲೂ ಅನುಕೂಲವಿಲ್ಲದೆ ಇದ್ದಾಗಲೂ ನೀನು ಸ್ವಾರ್ಥಿಯನ್ನ ಸಾರು ಅಂತ ಹೇಳಿ ಇದೇ ಪೌಲನು ತನ್ನ ಶಿಷ್ಯನಾದಂತಹ ತಿಮೋತಿಗೆ ಹೇಳುವುದನ್ನ ನಾವು ತಿಮೋತಿಗೆ ಬರೆದ ಪತ್ರದಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಸ್ವಲ್ಪ ದಿವಸ ಇರ್ತಾನೆ, ತಡ ಮಾಡದೆ ಸಭಾ ಮಂದಿರಕ್ಕೆ ಹೋಗ್ತಾನೆ, ಅಲ್ಲಿ ದೇವಕುಮಾರನ ಯೇಸು ಎಂದು ಸಾರಿ ಹೇಳ್ತಾನೆ. ಅನೇಕರು ಸಂಶಯ ಪಡ್ತಾರೆ, ಯಾಕಂದ್ರೆ ಅವ್ರಿಗೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ. ಇವನು ಕ್ರಿಸ್ತ ಹಿಂಸಕ, ಸ್ವಲ್ಪ ದಿವಸದ ಹಿಂದೆ ಇಂಥವನಿದ್ದ, ಈಗ ಹೆಂಗ ಈತನು ಯೇಸು ಸ್ವಾಮಿ ವಿಷಯವಾಗಿ ಖಂಡಿತವಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ ಅಂತೇಳಿ ಕೆಲವರು ನಂಬಲಿಲ್ಲ ಅಂತ ಹೇಳಿ ನೋಡ್ತೇವೆ. ಆಮೇಲೆ 22ನೇ ವಚನಕ್ಕೆ ಬರುವಾಗ, ಅಧಿಕ ಸಾಮರ್ಥ್ಯದಿಂದ ಯೇಸುವೆ ರಕ್ಷಕನೆಂದು ಸಾರಿ ಹೇಳಿದನು ಅಂತ ಹೇಳಿ. ನಿಮಗೆ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ 20ರಿಂದ 21, 22 ವಚನಗಳಲ್ಲಿ. ಆದ್ರೆ ಅದನ್ನ ಸಮಯದ ಅಭಾವದಿಂದ ನಾನು ನೆಕ್ಸ್ಟ್ ಆಮೇಲೆ ಹೇಳ್ತೇನೆ. ಮುಂದೆ ಆತನು ಅಧಿಕ ಸಾಮರ್ಥ್ಯದಿಂದ ಯೇಸುವೆ ರಕ್ಷಕನೆಂದು ಸಾರಿ ಹೇಳಿದನು ಅಂತ ಹೇಳಿ 21ನೇ ವಚನ ನಮಗೆ ತಿಳಿಸ್ತದೆ. ಆಮೇಲೆ ಯಹೂದ್ಯರು ಬಾಯಿ ಏನಾಯ್ತು, ಬಂದಾಯ್ತು. ಅವರು ಹಳೆಯ ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದ್ರು. ಯಹೂದ್ಯರ ಒಂದು ಧರ್ಮವನ್ನೇ ಅವರು ಪಾಲಿಸ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿಯ ರಕ್ಷಕನೆಂಬುದಾಗಿ ಹೇಳಿ ಸ್ವಾರ್ಥಿಯನ್ನ ಸಾರುವಾಗ ಯಹೂದ್ಯರ ಬಾಯಿ ಸಹ ಬಂದಾಗಿ ಹೋಯ್ತು. ದಮಸ್ಕಕ್ಕೆ ಸಭೆಯನ್ನ ಹಿಂಸಿಸಲು ಹೋದಂತ ಸೌಲ ಈಗ ಯೇಸುವೆ ರಕ್ಷಕನೆಂದು ಸಾರುವುದಕ್ಕೆ ಪ್ರಾರಂಭಿಸಿದ್ದು ನಮಗೆ ಎಷ್ಟು ಒಂದು ದೊಡ್ಡ ಒಂದು ಮಾರ್ಪಾಟನ್ನ ಒಂದು ಜೀವನದಲ್ಲಿ ನಾವು ತೋರಿಸ್ತದೆ. ಅಷ್ಟೇ ಅಲ್ಲದೆ ದೇವರ ವಿಧಾನಗಳು, ದೇವರ ವಿಷಯಗಳು ಎಷ್ಟು ಅದ್ಭುತ ಎಂಬುದನ್ನು ನಮಗೆ ತಿಳಿಸಿಕೊಡ್ತದೆ. ಇನ್ನೊಂದೆರಡು ವಿಷಯಗಳಿವೆ, ಅವಾಗ ಹೇಳಿ ಮುಗಿಸ್ತೇನೆ. ಮುಂದೆ ಆತನು ಯೇಸುವೆ ರಕ್ಷಕನೆಂದು ಸಾರಲು ಪ್ರಾರಂಭಿಸಿದ 21ರಿಂದ 23 ವಚನಗಳಲ್ಲಿ ನಾವು ನೋಡುವಾಗ, ಅಲ್ಲಿ ಇದ್ದಂತ ಯಹೂದ್ಯರಿಗೆ ಇದನ್ನು ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಅವ್ರೇನ್ ವಿಚಾರ ಮಾಡಿದ್ರು ಅಂತಂದ್ರೆ, ಇವನನ್ನು ಕೊಂದು ಹಾಕ್ಬಿಡೋಣ ಅಂತ ಹೇಳಿ ಅವರು ಯೋಚಿಸಿದಾಗ ಈ ಒಂದು ಅವರ ಕೆಟ್ಟ ಯೋಚನೆ ಅದು ತಿಳಿದು ಬಂತು. ಆಗ ಅವರು ಅಲ್ಲಿದ್ದಂತ ಸಹೋದರ ಏನ್ ಮಾಡಿದನಂತಂದ್ರೆ, ಅಂದ್ರೆ ದಮಸ್ಕದಲ್ಲಿ ಇದು ನಡೀತಾ ಇದೆ, ಅವನನ್ನ ಒಂದು ಹೆಡಿಗೆಯಲ್ಲಿ ಅವನನ್ನು ಹಾಕಿ ಅವನನ್ನ ಗೋಡೆಯಿಂದ ಕೆಳಗೆ ಬಿಟ್ಟು ಅವನನ್ನ ಕಳಿಸ್ಬಿಡ್ತಾರ ಅಲ್ಲಿಂದ. ಯು ಗೋ ಹೆಡ್ ಅಂತ ಹೇಳಿ. ಯಾಕಂದ್ರೆ ಕಾವಲ್ಗಾರರು ಅವನಿಗಾಗಿ ಕಾಯ್ತಾ ಇದ್ರು, ಅವನು ಸಿಕ್ಕರೆ ಅವನನ್ನು ಹಿಡಿದು ಅವನು ಕೊಂದು ಬಿಡ್ಬೇಕಂತಿತ್ತವ್ರು. ಆದ್ರೆ ಅಲ್ಲಿದ್ದಂತ ಸಹೋದರರು ಅದನ್ನ ತಿಳ್ಕೊಂಡು ಅವನನ್ನು ಹೆಡಿಗೆಯಲ್ಲಿ, ಅಂದ್ರೆ ಒಂದು ಬುಟ್ಟಿಯಲ್ಲಿ, ದೊಡ್ಡ ಬುಟ್ಟಿಯಲ್ಲಿ, ಆಗಿನ ಕಾಲದಲ್ಲಿ ಮೀನು ಹಿಡಿಯೋದಕ್ಕೆ ದೊಡ್ಡ ಬುಟ್ಟಿಗಳು ಇರ್ತಾ ಇದ್ವು, ಅವುಗಳಲ್ಲಿ ಅವನನ್ನು ಹಾಕಿ ಅವರು ಗೋಡೆಯಿಂದ ಕೆಳಗೆ ಕಳಿಸ್ಬಿಟ್ರು ಅಂತ ಹೇಳಿ ನಾವು ಅಲ್ಲಿ ಓದ್ತೇವೆ. ಈ ರೀತಿಯಾಗಿ
ಆಮ್, ಅಲ್ಲಿ ಆ, ಸೌಲನು ದಾಟಿ ಆ ಒಂದು ಸ್ಥಳ ದಮಸ್ಕ ಬಿಟ್ಟು ಆತನು ಯೆರೂಸಲೇಮಿಗೆ ಬಂದನು ಅಂತ ಹೇಳಿ ಅಲ್ಲಿ ನೋಡಿದಾಗ ಶಿಷ್ಯರು ಯೆರೂಸಲೇಮ್ ಬಂದ್ಮೇಲೆ ಬಹಳಷ್ಟು ಅವರು ಸಹ ಭಯ ಪಡ್ಲಿಕ್ಕೆ ಶುರು ಮಾಡಿದ್ರು. ಏನಂತ ಹೇಳಿ, ಇವನು ಬಹಳ ಒಬ್ಬ ಒಬ್ಬ ಕ್ರಿಸ್ತ ಹಿಂಸಕನಾದಂಥವನು, ಇವನು ಬಂದು ಈ ರೀತಿಯಾಗಿ ಸಾಕ್ಷಿ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಅವ್ರು ನಂಬ್ಲಿಕ್ಕೆ ಆಗ್ತಾ ಇಲ್ಲ. ದೇ ಆರ್ ಅಫ್ರೈಡ್. ಆಗ ಬಾರ್ನಬನ ಮಧ್ಯ ಪ್ರವೇಶ ಆಗ್ತದೆ. ಬಾರ್ನಬನ್ ಬಂದು ಹೇಳ್ತಾನೆ, ಇಲ್ಲ, ಇವನ ಜೀವನದಲ್ಲಿ ಆದದ್ದು ನಿಜ, ಇವನು ಯೇಸು ಸ್ವಾಮಿಯನ್ನು ಕಂಡಿದ್ದಾನೆ, ಯೇಸು ಸ್ವಾಮಿಯ ದರ್ಶನ ಪಡೆದುಕೊಂಡು ಯೇಸು ಸ್ವಾಮಿ ಮಾತನ್ನು ಕೇಳಿ ಈತನು ಒಬ್ಬ ಬದಲಾಯಿಸಲ್ಪಟ್ಟಂತ ವ್ಯಕ್ತಿಯಾಗಿ ಅಪೋಸ್ತಲನಾಗಿ ಇವತ್ತು ನಮ್ಮ ಮುಂದೆ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅವರು ಬಹಳ ಸಮಾಧಾನ ಪಟ್ರು. ಆಗೇನಾಯ್ತು ಅಂತಂದ್ರೆ 3 ವಿಷಯಗಳಲ್ಲಿ ನಮಗೆ ನಡೆಯುವುದನ್ನ ನಾವು ನೋಡ್ತೇವೆ. 31ನೇ ವಚನದಲ್ಲಿ, ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿ ಸಭೆಯಲ್ಲಿ ಸಮಾಧಾನ ಹೊಂದಿತು ಅಂತ ಹೇಳಿ. ಇಷ್ಟು ದಿವಸ ನಾವೇನ್ ನೋಡ್ತಾ ಇದ್ದೀವಿ? ಬಹಳಷ್ಟು ಗಲಿಬಿಲಿ ಇತ್ತು, ಬಹಳಷ್ಟು ತೊಂದರೆ ಇತ್ತು, ಬಹಳಷ್ಟು ಭಯ ಇತ್ತು. ಆದರೆ ಈ ಹೊತ್ತು ಸೌಲನ ಒಂದು ಮಾರ್ಪಾಟ ಆದ ನಂತರ, ರಕ್ಷಣೆ ಹೊಂದಿ ಆತನು ಯೇಸು ಸ್ವಾಮಿಯ ಶಿಷ್ಯನಾಗಿ ಅಪೊಸ್ತಲನಾದ ಮೇಲೆ ಅಲ್ಲಿ ಏನಾಯ್ತು ಅದರ ಪರಿಣಾಮ ಅಂತಂದ್ರೆ, ಅಲ್ಲಿ ಸಭೆಯಲ್ಲಿ ಸಮಾಧಾನ ಉಂಟಾಯಿತು, ಭಕ್ತಿಯಲ್ಲಿ ಬೆಳೆಯಿತು, ಕರ್ತನ ಭಯದಲ್ಲಿ ನಡೆಯಿತು, ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿತು ಸಭೆ. ನೋಡ್ರಿ, ಎಷ್ಟು ಅದ್ಭುತವಾದಂತ ಪರಿಣಾಮಗಳು ಅಲ್ಲಿ ಉಂಟಾದವು. ಒಬ್ಬ ಮನುಷ್ಯನ ರಕ್ಷಣೆಯಿಂದ ಉಂಟಾದಂತ ಬಹುಮುಖ ಪರಿಣಾಮ ಎಷ್ಟು ಅದ್ಭುತವಾಗಿತ್ತು ಅಂತೇಳಿ. ಆದ ಕಾರಣ ನಮ್ಮ ಜೀವಿತಗಳಲ್ಲಿ ನಾವು ಇವುಗಳನ್ನು ಅನುಭವಿಸ್ತಾ ಇದ್ದೇವೋ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕೊನೆಯದಾಗಿ 2 ಪರಿಚ್ಛೇದಗಳಲ್ಲಿ ಪೇತ್ರನ ವಿಷಯವಾಗಿ ನೋಡ್ತೇವೆ. ಆತನು ಮೊದಲೇ ಒಂದು ಮಹತ್ ಕಾರ್ಯವನ್ನ ಲುದ್ದ ಎಂಬಂತಹ ಸ್ಥಳದಲ್ಲಿ ಮಾಡ್ತಾನೆ. ಅಲ್ಲಿ ಒಬ್ಬ ಪಾರ್ಶ್ವಾಯು ರೋಗಿ ಇದ್ದ, 8 ವರ್ಷಗಳಿಂದ ಆತನು ಬಳಲ್ತಾ ಇದ್ದ. ಆಗ ಆ ಮನುಷ್ಯನನ್ನು ಕಂಡ ಮೇಲೆ ಪೇತ್ರ ಅವನಿಗೇನು ಹೇಳ್ದ? ಐನೇನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು. ಲುದ್ದದಲ್ಲಿ ಸಾರೋನ್ ಪ್ರಾಂತದಲ್ಲಿ ವಾಸವಾಗಿರುವವರು ಅವನನ್ನು ನೋಡಿದರು ಮತ್ತು ಕರ್ತನ ಕಡೆಗೆ ತಿರುಗಿಕೊಂಡರು. ಅಲ್ಲಿಯೂ ಸಹ ಅದ್ಭುತ ನಡೀತಾ ಇದೆ. ನೀವು ಇಲ್ಲಿ ಮೊದಲಿದಾಗ ನಾವು ಎಲ್ಲಿ ನೋಡಿದೀವಿ? ಇಡೀ ಇಸ್ರಾಯೇಲ್ ದೇಶದಲ್ಲಿ ಗಲಿಲಾಯ, ಸಮಾರ್ಯ, ಯೂದಾಯ ಎಲ್ಲಾ ಕಡೆಗೆ ಸಮಾಧಾನ. ಈಗ ಇಲ್ಲಿ ನಾವು ನೋಡುವಾಗ ಲುದ್ದ ಎಂಬಂತ ಪ್ರಾಂತ, ಸಾರೋನ್ ಪ್ರಾಂತ, ಇವೆಲ್ಲವುಗಳಲ್ಲಿ ವಾಸಿಸುವವರು ಕರ್ತನ ಕಡೆಗೆ ತಿರುಗಿಕೊಳ್ತಾ ಇದ್ದಾರೆ. ರಕ್ಷಣೆ ಕಾರ್ಯ ನಡೀತಾ ಇದೆ, ದೇವರಿಗೆ ಮಹಿಮೆ ಆಗ್ತಾ ಇದೆ. ಕೊನೆಯ ಭಾಗದಲ್ಲಿ ಯೋಪ್ಪದಲ್ಲಿಯೂ ಸಹ ಒಂದು ಅದ್ಭುತ ನಡೀತಾ ಇದೆ. ಒಬ್ಬ ತಬಿತಾ ಎಂಬಂತ ಶಿಷ್ಯರಿದ್ರು. ಆಕೆ ಹೆಸರಿನ ಅರ್ಥ ಏನಂತಂದ್ರೆ ದೋರ್ಕ ಅಂತ ಹೇಳಿ, ಗ್ರೀಕ್ ಭಾಷೆಯಲ್ಲಿ ಅದರ ಅರ್ಥ. ಆಕೆ ಬಹಳ ಒಳ್ಳೆಯವಳಾಗಿದ್ರು ಅಂತ ಹೇಳ್ಬಾರ್ದು. ದಾನ ಧರ್ಮ ಮಾಡ್ತಿದ್ಲು, ಬಹಳ ಸತ್ಕ್ರಿಯೆ ಮಾಡ್ತಿದ್ರು, ಬಹಳ ಒಳ್ಳೆಯವಳಾಗಿದ್ರು. ಆಕೆ ಅಲ್ಲಿದ್ದಂತಹ ಸಹೋದರಿಯರಿಗೆ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದ್ರು ಅಂತೇಳಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಆಕೆ ಏನಾಗ್ಬಿಟ್ಲು ಅಂತಂದ್ರೆ ರೋಗದಲ್ಲಿ ಬಿದ್ದು ಸತ್ತು ಹೋಗ್ಬಿಟ್ಲು ಅಂತ ಎಲ್ಲರೂ ಅಳ್ತಾ ಕುಳಿತುಕೊಂಡ್ರು. ಆಗ ಗೊತ್ತಾಯ್ತು ಏನಂತ ಹೇಳಿ, ಈ ಯೋಪ್ಪ ಮತ್ತು ಲುದ್ದ ಇವೆಲ್ಲ ಸಮೀಪ ಇವೆ. ನೀವು ನಕಾಶ್ ನೋಡಿದ್ರೆ ಗೊತ್ತಾಗ್ತದೆ, ದೇ ಆರ್ ವೆರಿ ನಿಯರ್. ಆಗ ಅವರು ಪೇತ್ರನಿಗೆ ಕರೆ ಕಳಿಸಿದ್ರು, ಪೇತ್ರನೇ ಬೇಗ ಬಾ, ಈಗ ಈ ಈ ತಬಿತಾ ಏನಾಗ್ಬಿಟ್ಟಾಳೆ ಅಂದ್ರೆ ತೀರ್ಕೊಂಡ್ ಬಿಟ್ಟಾಳೆ, ನೀನು ಬಾ ಇಲ್ಲಿ ಅಂತ ಹೇಳುವಾಗ ಆತನು ಕೂಡಲೇ ಬಂದ್ರು ಅಂತ ಹೇಳಿ ನೋಡ್ತೇವೆ. ಬಂದು ಕೂಡಲೇ ಅವನ್ ಮೇಲಂತೆ ಕರ್ಕೊಂಡು ಹೋಗಿ ವಿಧವೆಯರು ಅಳ್ತಾ ಇರುವಂತಹದ್ದನ್ನ ಅಲ್ಲಿ ನಾವು ನೋಡ್ತೇವೆ. ಆಗ ಅವರೆಲ್ಲರನ್ನ ಹೊರಗೆ ಕಳಿಸಿದ. ಆಮೇಲೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ. ತಬಿತಾ ಏಳು ಎಂದು ಹೇಳಿದಾಗ ಆಕೆ ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕುಳಿತುಕೊಂಡಳು ಎಂಬುದಾಗಿ ಅವನು ಆಕೆಯನ್ನ ಕೈ ಕೊಟ್ಟು ಎಬ್ಬಿಸಿ ದೇವ ಜನರ ವಿಧವೆಯರನ್ನ ಕರೆದು ಜೀವಿತವಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದ. ಈ ಸಂಗತಿಯನ್ನು ಯೋಪದಲ್ಲಿದ್ದಲ್ಲ ಎಲ್ಲರಿಗೂ ತಿಳಿದು ಬಂತು. ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು ಎಂಬುದಾಗಿ. ನೋಡ್ರಿ, ದ ಅಲ್ಟಿಮೇಟ್ ಎಂಡ್ ಆಫ್ ಎವ್ರಿಥಿಂಗ್ ಈಸ್ ಗ್ಲೋರಿ ಟು ಗಾಡ್. ದೇವರ ಹೆಸರನ್ನ, ಈ ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿದರು ಮತ್ತು ಅವರು ದೇವ ರಾಜ್ಯಕ್ಕೆ ಬಾಧ್ಯರಾದರು ಎಂಬ ವಿಷಯ ನಮಗೆ ಅದರ ಪರಿಣಾಮವಾಗಿ ಕಂಡು ಬರ್ತದೆ. ಆದ ಕಾರಣ ಇವತ್ತು 9ನೇ ಅಧ್ಯಾಯದ ಎಲ್ಲಾ ವಿಷಯಗಳನ್ನ ನಾವು ಕಂಡುಕೊಂಡಿದ್ದೇವೆ. ಆಮೇಲೆ ನೀವು ಸ್ವಲ್ಪ ಧ್ಯಾನ ಮಾಡ್ರಿ. ನಾನು ಹೇಳಿದ್ದು ನಿಮ್ಗ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ದೇನೆ, ಯಾಕಂದ್ರೆ ಮುಗಿಸ್ಬೇಕನ್ನುವಂತಹ ಉದ್ದೇಶದಿಂದ. ಆದ್ರೆ ನೀವು ಅದನ್ನ ತಿಳ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡ್ರಿ, ಅದರ ಲಾಭ ಪಡೆದುಕೊಳ್ರಿ.
ಆತ್ಮೀಯ ರೀತಿಯಲ್ಲಿ ಬೆಳೆಯಿರಿ ಮತ್ತು ದೇವರಿಗೆ ಮಹಿಮೆ ತರುವಂತಹ ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.